ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 30ನೇ ತಾರೀಕು ಜುಲೈ 2024 ಮಂಗಳವಾರ. ಕ್ರೋಧಿನಾಮ ಸಂವತ್ಸರೆ, ದಕ್ಷಿಣಾಯಣೆ, ಗ್ರೀಷ್ಮ ಋತು, ಆಷಾಢ ಮಾಸೆ, ಕೃಷ್ಣ ಪಕ್ಷದ ದಶಮಿ ತಿಥಿ, ಕೃತಿಕಾ ನಕ್ಷತ್ರ, ವೃದ್ಧಿಯೋಗ, ವಣಿಜಕರಣ. ಇವತ್ತಿನ ಪಂಚಾಂಗ ಫಲ. ದುಷ್ಟ ಮುಹೂರ್ತ ನಮ್ಮ ಸ್ವಭಾವವನ್ನ ಬದಲಾಯಿಸ್ತಕ್ಕಂಥದ್ದು. ವೃತ್ತಿ ಪ್ರವೃತ್ತಿ, ಭಾವ ಸ್ವಭಾವ ನಮ್ಮನ್ನ ವಿಚಲಿತ ಮಾಡ್ತವೆ ಮಕ್ಕಳೇ. ಈ ಸಮಯ ಜಾಗ್ರತೆ. ನೀವು ಸಾಮಾನ್ಯವಾಗಿ ನಾವು ಸಿಟ್ಟೇ ಹೇಳಲ್ಲ. ಈ ಸಮಯದಲ್ಲಿ ಏನೋ ಒಂದು ಪ್ರಕ್ಷುಬ್ಧ, ಯಾವುದೋ ವ್ಯಕ್ತಿ, ಯಾವುದೋ ರೂಪ ಸನ್ನೆ ಮಾಡಿಸ್ಬಿಡುತ್ತೆ. ಬರೆದಿಟ್ಕೊಳ್ಳಿ. ಬೆಳಿಗ್ಗೆ 6:55 7:46, ಹಾಗೆ ಬೆಳಿಗ್ಗೆ 8:37 9:28 ಈ ಸಮಯದಲ್ಲಿ ಸ್ವಲ್ಪ ಮನಸ್ಸು ಆಗ ಜಪ ಮಾಡ್ಕೊಳ್ಳೋದು, ಮಧುರಾಷ್ಟಕಂ ಕೇಳೋದು, ವಿಷ್ಣು ಸಹಸ್ರನಾಮ ಕೇಳೋದು ಪುಟದಾಗ ಮಾಡ್ಕೊಳ್ಳಿ ಮಕ್ಕಳೇ. ಜಾಗ್ರತೆ. ಏನ್ ಮಾಡೋದು? ಕುಜರಾ ಹುಸಂದಿ ನೋಡಿ, ಗುಜರಾತ್ ಅಲ್ಲಿ ಕಡಿಮೆ ಅಂದರೂ ಒಂದು 39ಕ್ಕೂ ಮೇಲ್ಪಟ್ಟು ಜನಗಳು ಯಾವುದೋ ಒಂದು ವೈರಲ್ ಫೀವರ್ ಇಂದ ಸತ್ತಿದ್ದಾರೆ. ಇನ್ನೂ ಒಂದು 40-45 ಜನ ಅಡ್ಮಿಟ್ ಆಗಿದ್ದಾರೆ, ಸೀರಿಯಸ್ ಆಗಿದ್ದಾರೆ ಅನ್ನೋ ಒಂದು ಮಾತು. ರಾಹು ಕುಜ ಒಂದು ರೀತಿ ಋಣ, ಒಂಥರ ಕ್ಯಾನ್ಸರ್, ಗೊತ್ತೇ ಆಗೋಲ್ಲ ಆ ತರದ ಒಂದು ಭಾವಗಳು. ನಾವೇನ್ ತಿಂತಿದ್ದೇವೆ, ಏನ್ ತಿನ್ಬಾರ್ದು, ಎಲ್ಲ ಪ್ಯಾಕ್ಡ್ ಫುಡ್ಡು, ಇನ್ನೊಂದು ನೋಡಿ. ಮೊನ್ನೆ ಎಲ್ಲೋ ಗುಜರಾತ್ ಇಂದ ಎಲ್ಲರಿಗೂ ಮಾಂಸ ಬರುತ್ತಂತೆ. ಅದು 4 ದಿನ ಪ್ರಯಾಣ, ಮತ್ತೆ ಇನ್ನೆಲ್ಲೆಲ್ಲೋ ಹೋಗುತ್ತೆ. ಯಾರೋ ತರ್ತಾರೆ, ಯಾರೋ ಮಾರ್ತಾರೆ, ಏನೋ ಹೊರಗಡೆ ತಿನ್ಬಿಡೋಣ ನೋಡಿ. ಅವರ ಬಂಧುಗಳೇ, ಮುಸ್ಲಿಂ ಬಂಧುಗಳೇ ಹೇಳ್ತಾರೆ, ಈ ತರ ತಿನ್ಬೇಡಿ, ಆ ತರ ಸ್ಟೋರೇಜ್ ಫುಡ್ ತಿನ್ಬೇಡಿ, ಸ್ಟೋರೇಜ್ ಮೀಟೇ ತಿನ್ಬೇಡಿ ಅಂತಕ್ಕಂಥದ್ದು. ಇವತ್ತು ನೀವು ನಂಬಲ್ಲ, ಶುಗರ್ ಅನ್ನೋದು ರಾಜರ ಕಾಯಿಲೆ ಆಗಿತ್ತು. ಯಾಕಂದ್ರೆ ಅವರೇ ಜಾಸ್ತಿ ತಿಂತಾ ಇದ್ದಿದ್ದು ಸಿಹಿ. ಸಾಮಾನ್ಯ ಮನುಷ್ಯ ಅಷ್ಟೊಂದು ಸಿಹಿ ತಿನ್ನೋಕೆ ಅವತ್ತಿರ್ಲಿಲ್ಲ ಅವಕಾಶ. 1920ರವರೆಗೂ ನಿಜ ಹೇಳ್ಬೇಕು ಅಂದ್ರೆ 100 ವರ್ಷದ ಹಿಂದ್ಗಡೆ ಎಲ್ಲೋ ಲಕ್ಷದಲ್ಲಿ ಒಬ್ಬ ರಾಜನಿಗೋ, ರಾಜ ಮಟ್ಟದ ವ್ಯಕ್ತಿ ಇಲ್ಲ ದೊರೆ ಮಟ್ಟದ ವ್ಯಕ್ತಿಗಳಿಗೆ ಆ ತರದ ಕಾಯಿಲೆಗಳು ಬರ್ತಾ ಇತ್ತು. ಗುಪ್ತ ರೋಗಗಳು, ಗುಪ್ತ ರೋಗಗಳು. ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ ಬಿಡಿ. ಆದರೆ ಕಾಲಾನುಕ್ರಮ ಈ ಸಕ್ಕರೆ ಅನ್ನೋದನ್ನ ತಗೊಬಂದ್ರು, ಬೇರೆ ಬೇರೆ ಮೆಡಿಸಿನ್ಗಳು ತಗೊಂಡ್ ಬಂದ್ಬಿಟ್ರು. ಇವತ್ತು ICMR ನಮ್ಮ ಒಂದು ಬಹುದೊಡ್ಡ ಭಾರತೀಯ ವೈದ್ಯಕೀಯ ಕೌನ್ಸಿಲ್, ಮೆಡಿಕಲ್ ಕೌನ್ಸಿಲ್ ಹೇಳುತ್ತೆ, ಪ್ರತಿ 3ರಲ್ಲೊಬ್ಬರಿಗೆ ಡಯಾಬಿಟಿಸ್ ಪ್ರಾಬ್ಲಮ್ ಇದೆ. ಮಕ್ಕಳಲ್ಲೂ ಬಂದ್ಬಿಟ್ಟಿದೆ, ಗಮನಿಸ್ತಿಲ್ಲ ನಾವು. ದಯಮಾಡಿ ಎಲ್ಲ ಈ ಸಕ್ಕರೆ ಅಂಶಗಳನ್ನ ದೂರ ಇಡಿ, ಪ್ಯಾಕೇಜ್ ಫುಡ್ಗಳನ್ನ ದೂರ ಇಡಿ, ಪ್ಯಾಕ್ಡ್ ಫುಡ್ಗಳನ್ನ ದೂರ ಇಡಿ. ಈ ಕೂಲ್ ಡ್ರಿಂಕ್ಸ್ ಕುಡಿಯೋದಂತೆ ಹೈಯೆಸ್ಟ್ ಶುಗರ್ ಕಂಟೆಂಟ್ ಇದೆ. ನಮಗೇ ಗೊತ್ತಿಲ್ಲದೆ ಒಂದ್ ದಿನಕ್ಕೆ 100 ಗ್ರಾಮ್ ತಿಂತಿದ್ದೇವೆ. ಇಮಿಡಿಯೇಟ್ ಅದು ಡ್ಯಾಮೇಜ್ ಮಾಡಲ್ಲ, ಬಟ್ ಲೇಟರ್ ಆನ್ 1-2 ವರ್ಷ 3 ವರ್ಷ ಪ್ಯಾಂಕ್ರಿಯಾಸ್ ಡ್ಯಾಮೇಜ್, ಲಿವರ್ ಡ್ಯಾಮೇಜ್. ದಯಮಾಡಿ ಏನ್ ತಿಂತಿದ್ದೀರಿ ತಿಳ್ಕೊಳ್ಳಿ. ಏನೇನೋ ಆರ್ಟಿಫಿಷಿಯಲ್ ಕಲರ್ಸ್ ಆ ತರ ಮನೆಯಲ್ಲಿ ನೀವು ಏನೇನೋ ಈ ಗೋಬಿಯನ್ನ ಮಾಡಿ ಅಷ್ಟು ಬಣ್ಣ ಬರೋಲ್ಲ. ಮನೇಲಿ ಒಂದು ಒಳ್ಳೆ ಪಲಾವ್ ಮಾಡಿ ಆ ಬಣ್ಣ ಬರೋಲ್ಲ. ವೆಜ್ ಬಿರಿಯಾನಿ ಮಾಡಿ ಆ ಒಂದು ಬಣ್ಣ ಬರೋಲ್ಲ. ಹೊರಗಡೆ ಹೋಗಿ ನೋಡಿ, ಏನ್ ಎಣ್ಣೆ ಬೆಳೆಸ್ತಾರೆ ಅಂತ ಗೊತ್ತಾ? ತಾಳೆ ಎಣ್ಣೆ, ಪ್ಯಾಕ್ಡ್ ಆಯಿಲ್. ಆ ಆಯಿಲ್ ವಿಚಾರ ಅಂತೂ ಕೇಳಲೇಬೇಡಿ. ಇದನ್ನ ತಿಂದ್ರೆ ಹಾರ್ಟ್ಗೆ ಒಳ್ಳೇದು, ಅದನ್ನ ತಿಂದ್ರೆ ಡೆಡ್ಲಿಯೆಸ್ಟ್ ಪಾಯ್ಸನ್ಗಳೇ. ನಾವು ಸ್ವಲ್ಪ ನಮ್ಮ ಆಹಾರ ಬಳಕೆ, ಯಾರಿಗೋಸ್ಕರ ಎಷ್ಟು ಕಷ್ಟ ಪಡೋದು ಮಕ್ಕಳೇ? ನಾವು ಯಾರಿಗೋಸ್ಕರ ಓಡ್ತಿದ್ದೇವೆ? ಮೊದಲು ನಾವು ಚೆನ್ನಾಗಿರ್ಬೇಕು, ನೆನ್ಪಿಟ್ಕೊಳ್ಳಿ.
ಏನಪ್ಪ, ಆ ಜ್ಯೂಸ್ ತಗೋ, ಆ ಬಿಸ್ಕೆಟ್ ತಗೋ, ಆ ಕ್ರೀಮ್ ಏನಾದ್ರೂ ತಗೊಳ್ಳಿ, ಮಣಗಟ್ಲೆ ಸಕ್ಕರೆ, ಮಣಗಟ್ಲೆ ಮೈದಾ, ಯಾವಾಗ್ಲೂ ಒಂದು ಸಲ ಬಾಯಿ ರುಚಿಗೆ ಬೇಕು, ರೈಟ್, ಒಪ್ಪೋಣ. ಏನಾಗ್ಬಿಟ್ಟಿದೆ ಗೊತ್ತಾ, ಎಲ್ಲ ರಾಮಚಂದ್ರ, ಪ್ರತಿ ಹಣ್ಣಿಗೂ ಮೆಡಿಸನ್, ಪ್ರತಿ ತಳಿಗೂ, ಭತ್ತದ ತಳಿಗೂ ಮೆಡಿಸನ್, ರಾಗಿಗ್ ಮೆಡಿಸನ್, ಗೋಧಿಗ್ ಮೆಡಿಸನ್, ಭೂಮಿಗ್ ಮೆಡಿಸನ್, ಸುರಿದು 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 ನಮ್ಮ ದೇಹದ ನಿರೋಧಕ ಶಕ್ತಿ ಹೊರಟೋಗ್ಬಿಟ್ಟಿದೆ. ದಯಮಾಡಿ ಅಟ್ಲೀಸ್ಟ್ ಸ್ವಲ್ಪ ಆದ್ರೂ ಈ ಪ್ಯಾಕೇಜ್ ಫುಡ್ಸ್ ತಿನ್ನೋದು ಬಿಟ್ಬಿಡಿ, ಹೊರಗಡೆ ತಿನ್ನೋದು ಕೆಲವೊಂದು ವಸ್ತುಗಳನ್ನ ಬಿಟ್ಬಿಡಿ. ಪ್ಯಾಕ್ಡ್ ಆಗಿರೋ ಈ ಚಾಕ್ಲೇಟ್ಸ್, ಈ ಐಸ್ ಕ್ರೀಮ್ಸು, ನೋಡಿ ಇದು ಎಷ್ಟು ಡೆಡ್ಲಿಯೆಸ್ಟ್ ಪಾಯ್ಸನ್ ಆಗ್ಬಿಟ್ಟಿದೆ ಅಂದ್ರೆ ನಮಗೆ ಇವತ್ತು ಸ್ವೀಟ್ ಇಲ್ಲದೆ ನಾವಿಲ್ಲ. ಏನಾದ್ರೂ ಒಂದು ಸ್ವೀಟ್ ನಾನು ತಿಂತೇನೆ, ಇಲ್ಲ ಅಂತಲ್ಲ ಮಕ್ಕಳೇ. ನೀವು ಬೆಲ್ಲದ ರೂಪದಲ್ಲಾದ್ರೂ ತಿನ್ನಿ, ಸಕ್ಕರೆ ರೂಪದಲ್ಲಾದ್ರೂ ತಿನ್ನಿ, ತಿನ್ನೋದೇ. ಮಕ್ಕಳು ಇವತ್ತು ಹೈಪರ್ ಆಕ್ಟಿವ್ ಆಗ್ಲಿಕ್ಕೆ ಅತಿ ಮುಖ್ಯ ಕಾರಣ ಏನು ಗೊತ್ತಾ? ಆ ಜಂಕ್ ಫುಡ್, ಹೊರಗಡೆ ಫುಡ್, ಪ್ಯಾಕ್ಡ್ ಫುಡ್, ಆ ಚಿಪ್ಸ್ ಇಂದ ಹಿಡಿದು ಪೇಸ್ಟ್ರಿಗಳಿಂದ ಹಿಡಿದು ನಾನಾ ಕಾಯಿಲೆಗಳಾಗ್ಬಿಟ್ಟಿದೆ. ಇವತ್ತು ಪ್ರತಿ 3ರಲ್ಲಿ ಒಂದು ಹೆಣ್ಮಗುವಿಗೆ ಒಂದು PCOD ಇದೆ, ಇಲ್ಲ PCOS ಇದೆ, ಇಲ್ಲ ಥೈರಾಯ್ಡ್ ಇದೆ. ಇದಾಗ್ಬಿಟ್ಟಿದೆ. ಥೈರಾಯ್ಡ್ ಪ್ರಾಬ್ಲಮ್, PCOD ಪ್ರಾಬ್ಲಮ್. ಹೌದು ಅಲ್ವೋ? ಎಷ್ಟು ಜನ ಕಮೆಂಟ್ಸ್ ಆಗ್ತಿರ್, ನಾನು ಕಾಯ್ತಿರ್ತೇನೆ ಮಕ್ಕಳೇ. ನಿಮಗೇ ಗೊತ್ತಿಲ್ಲದೆ ಇದು ಮಾಡ್ಕೊಳ್ತಿರೋ ಒಂದು ಅಭ್ಯಾಸಗಳು ನಿಮ್ಮನ್ನ ಜೀವ ತಿಂತಿದ್ದಾವೆ. ನಾವು ನೋಡಿ, ಹೋದ್ರೆ ಹೋಗ್ಬಿಡೋಣ ಒಂದೇ ಸಲ, ನರಳಿ ಯಾಕೆ ಹೋಗ್ಬೇಕು ಮಕ್ಕಳೇ? ಆರೋಗ್ಯಂ ಭಾಸ್ಕರಂ, ಕೃತಿಕಾ ನಕ್ಷತ್ರ, ಸೂರ್ಯ ನಕ್ಷತ್ರ, ಸೂರ್ಯೋಪಾಸನೆ, ಬೆಳಿಗ್ಗೆ ಎದ್ದೋಳೋದಕ್ಕೆ ಅಭ್ಯಾಸ ಇಲ್ಲ, ರಾತ್ರಿ ಕುತ್ಕೋಬಿಟ್ಟಿದ್ದೇವೆ, ಇನ್ನೊಂದು ಅಡಿಕ್ಷನ್ ಕುತ್ಕೋಬಿಟ್ಟಿದ್ದೇವೆ, ಇನ್ನೊಂದು ಅಟ್ಯಾಚ್ಮೆಂಟ್ ಕುತ್ಕೋಬಿಟ್ಟಿದ್ದೇವೆ, ಮತ್ತೆ ಏರಿಸ್ತಕ್ಕಂಥದ್ದು, ಅಮಲ ಏರಿಸ್ತಕ್ಕಂಥದ್ದು, ಬೇರೆ ಬೇರೆ. ಈ ಒಂದು ಬಟನ್ ಒತ್ತಿದ್ರೆ ಮನೆಗೆ ಬಂದ್ಬಿಡುತ್ತೆ. ಯಾವಾಗ್ಲೂ ಒಂದಿನ ಬೇಕು ಮಕ್ಕಳು, ಹೊರಗಡೆ ಹೋಗಿ ತಿನ್ನಿ, ಇಲ್ಲ ಅಂತ ಹೇಳೋಲ್ಲ. ಬಟ್ ಈ ರೀತಿ ದಿನಗಟ್ಲೆ, ವಾರಗಟ್ಲೆ ಇರತಕ್ಕಂತ ವಸ್ತುಗಳನ್ನ ಪ್ಯಾಕ್ ಮಾಡಿ, ಸ್ಟೋರೇಜ್ ಮಾಡಿ ತಗೋಬಂದು ಅದನ್ನ ಬೇಯಿಸಿ ನಮ್ಗೆ ಗುಣಪಡಿಸ್ತಿದ್ದಾರೆ ಅಂದ್ರೆ ನಿಮ್ಮ ಆರೋಗ್ಯ ಎಲ್ಲದ್ ಬರ್ತಿ? ಇಷ್ಟು ದುಡ್ಡು ಕೊಟ್ಟು ನೀವು ತಿಂದು ನೀವು ನೆಮ್ಮದಿಯಾಗಿರ್ತೀರಾ? ಒಂದೊಂದು ಕೋಳಿಗಳು 40 ದಿನ 50 ದಿನಕ್ಕೆಲ್ಲ ದೊಡ್ಡದಾಗ್ಬಿಡುತ್ತಂತೆ, ಅಂತ ಇಂಜೆಕ್ಷನ್ಗಳು ಕೊಡ್ತಾರೆ ಅಂತ. ಅದು ಬೇರೆ ಆಗಿ ಕೂತಿದೆ. ಹೊರಗಡೆ ತಿನ್ನೋ ಅದು ನಮ್ಮನ್ನ ಈ ತರ ಮಾಡಿ ಇಟ್ಟುಬಿಟ್ಟಿದೆ. ದಯಮಾಡಿ ಎಲ್ಲೆಲ್ಲೂ ಈ ಕುಜರಾಹು ಸಂಧಿ, ಕ್ಯಾನ್ಸರ್, ಈ ವೈರಲ್, ಡೆಂಗ್ಯೂ, ಚಿಕನ್ ಗುನ್ಯಾ, ಬೇರೆ ಬೇರೆ, ನಂಬ್ತೀರಾ? ಪ್ರತಿ ನಿಮಿಷಕ್ಕೊಬ್ಬ ಏಡ್ಸ್ ರೋಗಿ ಸಾಯ್ತಿದ್ದಾನೆ ಅಂತ ವಿಶ್ವಸಂಸ್ಥೆ ವರದಿ ಕೊಡುತ್ತೆ. ಪ್ರತಿ ನಿಮಿಷಕ್ಕೊಬ್ಬ. ಅಂದ್ರೆ ನಮ್ಮನ್ನ ಪ್ರೊಟೆಕ್ಷನ್ ಮಾಡ್ಕೊಳ್ಳೋದು ಮರ್ತು ಬಿಟ್ಟಿದ್ದೇವೆ ನಾವು. ಆ ರಭಸಕ್ಕೆ ಕಂಟ್ರೋಲ್ ಇಲ್ಲ. ತಿನ್ನೋ ಎಣ್ಣೆ ಗೊತ್ತಿಲ್ಲ, ತಿನ್ನೋ ಅಕ್ಕಿ ಗೊತ್ತಿಲ್ಲ, ಏನ್ ತಿಂತಿದ್ದೇವೆ ಗೊತ್ತಿಲ್ಲ, ಯಾವಾಗ ತಿನ್ಬೇಕು ಗೊತ್ತಿಲ್ಲ. ಎಲ್ಲ ಒಂದು ಎಡತಾಕಿಟ್ಟುಕೊಂಡು ಬಿಟ್ಟಿದ್ದೇವೆ ನಾವು, ನಡುಮನೇಲಿ ತಂದಿಟ್ಕೊಬಿಟ್ಟಿದ್ದೇವೆ ಮಕ್ಕಳ. ದಯಮಾಡಿ ಇನ್ಮೇಲೆ ಆದ್ರು, ಇನ್ನು ಬರೋ ಪೀಳಿಗೆಗಾದ್ರು, ಇನ್ ಮಕ್ಕಳು ಆಗಲ್ಲ ಮಕ್ಕಳು. 3ರಲ್ಲಿ ಒಬ್ಬರಿಗೆ ಮಕ್ಕಳಾಗ್ತಿಲ್ಲ, 3ರಲ್ಲಿ ಒಬ್ಬರಿಗೆ ಮಕ್ಕಳಾಗ್ತಿಲ್ಲ. ನ್ಯಾಚುರಲ್ ಮಗು ಆಗೋದಂತೂ ಇಲ್ಲವೇ ಇಲ್ಲ. ಎಲ್ಲೆಲ್ಲೂ IVF ಸೆಂಟರ್ಗಳು ಓಪನ್ ಆಗ್ಬಿಟ್ಟಿದ್ದಾವೆ ನೋಡಿ. ಕೃತಕ ಗರ್ಭಧಾರಣೆ ಆ ಒಂದು ಆಸ್ಪತ್ರೆಗಳು ಓಪನ್ ಆಗ್ಬಿಟ್ಟಿದಾವೆ. ನೀವು ಎಲ್ಲಾದ್ರೂ ನೋಡಿ, ಪ್ರತಿ ಊರಲ್ಲಿ ಓಪನ್ ಆಗ್ಬಿಟ್ಟಿದೆ. ನಮ್ಮನ್ನ ಬೇರೆ ರೀತಿಯಲ್ಲಿ ಈ ತರ ಮಾಡಿ ಇದೊಂದು ಮೆಡಿಕಲ್ ಮಾಫಿ ಆಗ್ಬಿಟ್ಟಿದೆ. ಮಕ್ಕಳು ಬೇಜಾರು ಮಾಡ್ಕೋಬೇಡಿ. ನಿಮ್ಮನ್ನ ಈ ರೀತಿ ತಿನ್ಸೋ ಅದ್ ಮಾಡಿ ಇನ್ನೊಂದು ಇದ್ರ ಹಿಂದ್ಗಡೆ ಬಹುದೊಡ್ಡ ವ್ಯಕ್ತಿಗಳ ಹುನ್ನಾರವಿದೆ. ಇನ್ವೆಸ್ಟ್ಮೆಂಟರ್ಸ್, ಬಹುದೊಡ್ಡ ಉದ್ಯೋಗಪತಿಗಳು, ಉದ್ಯಮಪತಿಗಳ ಒಂದು ಹುನ್ನಾರವಿದೆ. ನೆನಪಿಟ್ಟುಕೊಳ್ಳಿ, ಸಾಮಾನ್ಯರ ಮೇಲೆ ಇದೆಲ್ಲ ನಡೀತಿರುತ್ತೆ. ಹೇಳಿದ ಒಬ್ಬ ದೊಡ್ಡ ವ್ಯಕ್ತಿ ಬಗ್ಗೆ ಹಿಂದೆ ಕೂಡ, ಪ್ರಪಂಚದ ಟಾಪ್ 10 ರಿಚೆಸ್ಟ್ ಪರ್ಸನ್, ಕೊರೋನಾ ವ್ಯಾಕ್ಸಿನ್ ತಗೊಳ್ಳಿ, ತುಂಬಾ ಒಳ್ಳೇದು, ನಾನು ತಗೊಂಡಿದ್ದೀನಿ ಅಂದವನು ಅದ್ರಲ್ಲಿ 40% ಶೇರ್ ತಗೊಂಡಿದ್ದ. ಕಡಿಮೆ ಅಂದ್ರೂ $40 ಬಿಲಿಯನ್ ಪ್ರಾಫಿಟ್ ಮಾಡಿದ್ದ. ನನ್ ಅದರ್ ದ್ಯಾನ್ ಒಬ್ಬ ದೊಡ್ಡ ವ್ಯಕ್ತಿ. ಪ್ರಪಂಚದ 3 ಅತಿ ದೊಡ್ಡ ಶ್ರೀಮಂತರಲ್ಲಿ ಅವನೊಬ್ಬ, IT ದಿಗ್ಗಜ. ಇಷ್ಟೇ ಹೇಳಬಲ್ಲೆ. ದಯಮಾಡಿ ಆಲ್ ಸ್ಕ್ಯಾಂಡಲಸ್ ಲೈಫ್ ಸ್ಟೈಲ್ ಮಾಡ್ತಿದ್ದಾರೆ. ನಿಮ್ಮನ್ನ ನೀವು ಮೋಸ ಮಾಡ್ಕೋತಿದ್ದೀರಿ.
ಇದು ಯಾವುದೋ ಊಟ, ಇದಿನ್ಯಾವುದೋ ಬೇಕು. ನಮ್ಗೆ ಹೋಟೆಲ್ಸ್ ಇರಬೇಕು, ಇಲ್ಲ ಅಂತಲ್ಲ. ಹೈಜಿನಿಕ್ ಆಗಿದೆಯಾ, ಆರ್ಟಿಫಿಷಿಯಲ್ ಹಾಕದೆ ಅಲ್ಲಲ್ಲಿ ಆ ತರದ್ದು ಹಾಕಿರ್ತಾರೆ ಕೆಲವು ಹೋಟೆಲ್ಗಳಲ್ಲಿ. ನಾವು ಕಲರ್ಸ್ ಬಳಸೋಲ್ಲ, ಶುದ್ಧ ತುಪ್ಪನೇ ಬಳಸ್ತೇವೆ, ಶುದ್ಧ ಗಾಣದ ಎಣ್ಣೆನೆ ಬಳಸ್ತೇವೆ, ಶುದ್ಧದಂತ ಆ ಗಾಣದಿಂದ ತೆಗೆದಂತ ಬೆಲ್ಲವನ್ನೇ ಬಳಸ್ತೇವೆ, ಸಕ್ಕರೆ ಬಳಸೋದಿಲ್ಲ, ಕೆಮಿಕಲ್ಸ್ ಬಳಸೋದಿಲ್ಲ, ಆರ್ಟಿಫಿಷಿಯಲ್ ಫ್ಲೇವರ್ಸ್ ಬಳಸೋದಿಲ್ಲ. ತುಂಬಾ ಚೆನ್ನಾಗಿ ಹಾಕಿರ್ತಾರೆ ಮಕ್ಕಳೇ. ಸ್ವಲ್ಪ ಕಾಸ್ಟ್ಲಿ ಇರ್ಬೋದಂಥದ್ದು, ಇರ್ಲಿ. ತಿಂಗಳಿಗೊಮ್ಮೆ, 20 ದಿನಕ್ಕೊಮ್ಮೆ ಕುಟುಂಬದ ಜೊತೆ ಹೊರಗಡೆ ಹೋಗ್ಬೇಕು, ದಿನ ಪೂರ್ತಿ ಗಂಡ ಹೆಂಡತಿ ದುಡಿ ಓಡಿ ಮಾಡಿ ಅಂತಿದ್ದೀರಾ. ಆದ್ರೆ ತಿಳ್ಕೊಂಡು ಊಟ ಮಾಡಿ ಮಕ್ಕಳೇ. ಎಷ್ಟೋ ಕಡೆ ಅಜ್ಜಮ್ಮಂದಿರ ಕೈ ತುತ್ತು ಎಷ್ಟೋ ಚೆನ್ನಾಗಿ ಮಾಡೋರಿದ್ದಾರೆ, ಅಮ್ಮಂದಿರು ಮೆಸ್ ತರ ಮಾಡಿಬಿಟ್ಟು. ತಿಳ್ಕೊಳ್ಳಿ, ಏನೋ ತಿನ್ನೋಣ, ಈ ಪ್ಯಾಕ್ಡ್ ಜಂಕ್ ಫುಡ್, ಈ ನೂಡಲ್ಸು ಎಷ್ಟು ದಿನದ್ದು ಅದು? ಹೌದು, ಎಷ್ಟು ದಿನದ್ದು, ಯಾವಾಗ ಪ್ಯಾಕ್ ಮಾಡಿದ್ದು? ಈ ಫ್ರೆಂಚ್ ಫ್ರೈಸ್ ಅಂತಾರೆ, ಮೀಟ್ ಅಂತಾರೆ, ಮೀಟ್ ಬಾಲ್ಸ್ ಅಂತಾರೆ, ಏನೇನೋ ಇಟ್ಟಿದ್ದಾರೆ. ಎಷ್ಟೋ ದಿನದ್ದು ಪ್ರಿಸರ್ವ್ ಮಾಡಿ ಅದಕ್ಕೆ ನಾನಾ ರೀತಿ ಉಳಿಯೋಲ್ಲ. ನಾವು ನೋಡಿ, ಅದಕ್ಕೆ ಆಗಿನ ಕಾಲದಲ್ಲಿ ಬಿಸಿ 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 ಊಟ ತಿನ್ನಿ ಅಂತಿದ್ರು. ಆಗ ಮಾಡಿದಾಗ 100 ಕೆಲಸ ಇದ್ರು ನಿಲ್ಲಿಸಿ ಊಟ ಮಾಡಿಬಿಡಿ ಅನ್ನೋರು. ಊಟ ತುಂಬಾ ಹೊತ್ತು ಕಾಯಬಾರ್ದು ಪಾಪ ಅಂತ ಅಲ್ಲ, ನಾವು ಪಾಪಿಗಳಾಗ್ತೀವಿ, ಒದ್ದಾಡ್ತೀವಿ ಕಾಯಿಲೆ ಬಿದ್ದು ಅಂತ. ಊಟ ಬಿಸಿ ಆಡದಷ್ಟು ಅದಕ್ಕೆ ಬೇರೆ ಬೇರೆ ರೀತಿಯದ್ದು ಸೇರ್ಕೊಳ್ಳುತ್ತೆ. ಈ ವಾತಾವರಣದ ಶಕ್ತಿಗಳು ಸೇರ್ಕೋತವೆ, ಹಾಳಾಗುತ್ತೆ. ನನ್ನ ಬರೀ ಹೊಟ್ಟೆ ತುಂಬುತ್ತವೆ, ಶಕ್ತಿ ತುಂಬಲ್ಲ ಅಂತ ಹೇಳ್ಬಿಟ್ಟು ಈ ರೀತಿ ಮಾಡ್ತಿದ್ರು. ಸೊ ದಯಮಾಡಿ ನಿಮ್ಮ ಊಟ, ಉಪಚಾರ, ಲೈಫ್ ಸ್ಟೈಲ್ ಅನ್ನ ತಿಳ್ಕೊಂಡು ಮುಂದಕ್ಕೆ ಹೆಜ್ಜೆ ಇಡಿ ಮಕ್ಕಳು. ಯಾಕಂದ್ರೆ ಈ ಅನಾಹುತಗಳನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ನೀವೆಲ್ಲೋ ಕೂತು ಬಿಟ್ಟಿದ್ದೀರಿ. ಜಾಗರೂಕತೆ ಅಂತ ಹೇಳ್ತಾ, ವಿಶೇಷವಾಗಿ ಒಂದು ಮಾತಿದೆ, ತುಂಬಾ ಕಳ್ಕೋಬಿಟ್ಟೆ ಅಂತ ಯೋಚನೆ ಮಾಡಬೇಡಿ ಅಂತ ಹೇಳ್ತಾರೆ ಋಷಿ ಸಂಪ್ರದಾಯ. ಆ ಕರ್ಣನಿಗೆ, ಮುಖ್ಯವಾಗಿ ಧರ್ಮರಾಯರಿಗೆ ಎಲ್ಲ ಕಳ್ಕೊಂಡೆ ಅಂತ ಯಾಕೆ ಅಂದ್ಕೋತೀಯ? ಕೃಷ್ಣ ಹೇಳೋದು, ಎಲ್ಲ ಕಳ್ಕೋಬಿಟ್ಟೆ, ನನ್ನ ಹತ್ರ ಇನ್ನೇನಿದೆ. ಆ ಒಂದು ವನವಾಸಕ್ಕೆ ಬಂದಾಗ ಕೃಷ್ಣರು ಹೇಳತಕ್ಕಂತ ಒಂದು ಮಾತು ಅದ್ಭುತವಾಗಿರುತ್ತೆ. ಎಂತ ಒಂದು ಮರದಲ್ಲೂ ಕೂಡ ಎಲ್ಲಾ ಎಲೆಗಳು ಬಿದ್ದೋದ್ರು ಮತ್ತೆ ಚಿಗುರುತ್ತವೆ ಅಲ್ವಾ? ಮತ್ತೆ ಚಿಗುರುತ್ತೆ, ಅವಕಾಶಕ್ಕೋಸ್ಕರ ಕಾದಿರು ಅಂತ ಹೇಳ್ತಾರೆ. ನಿನ್ ಪ್ರಯತ್ನ ಬಿಡಬೇಡ, ಕಾಯಬೇಕು. ನಾವು ಕಾಯೋ ತಾಳ್ಮೆ ಇಲ್ಲ ಮಕ್ಕಳೇ. ನಾವೆಲ್ಲ ಕಳ್ಕೊಬಿಟ್ವಿ ಅಂತ ಅನ್ಕೋತೇವೆ, ಆ ಧಾವಂತಕ್ಕೊಳಗಾಗ್ಬಿಡ್ತೇವೆ, ನಮ್ಮನ್ನ ನಾವು ಬೇಯಿಸ್ಕೋತೇವೆ. ಇಲ್ಲ ಒಂದು ಹತ್ಯೆ, ಇಲ್ಲ ಆತ್ಮಹತ್ಯೆ, ಇಲ್ಲ ಡಿಪ್ರೆಷನ್, ಈ ಮೂರಲ್ಲಿ ಒಂದು ತಂದಿಟ್ಕೋತೇವೆ. ಇಲ್ಲ ನಾನಾ ರೀತಿಯ ಅನಾರೋಗ್ಯ ಸಮಸ್ಯೆಗಳು, BP ಶೂಟಪ್ ಆಯ್ತು, ಶುಗರ್ ಶೂಟಪ್ ಆಯ್ತು, ಇನ್ನೊಂದು ಶೂಟಪ್ ಆಯ್ತು. ಈ ರೀತಿಯ ಭಾವಾರ್ಥಗಳಿಂದ ಒದ್ದಾಡತಕ್ಕಂಥದ್ದಾಗುತ್ತದೆ. ಜಾಗ್ರತೆ. ಹೌದು, ಯಾವತ್ತೂ ನೊಂದ್ಕೋಬೇಡಿ ಎಲ್ಲ ಕಳ್ಕೋಬಿಟ್ಟೆ ಅಂತ. ಆ ಒಂದು ಮರ ನೋಡಿ, ಆ ಪ್ರಕೃತಿಯಲ್ಲಿರತಕ್ಕಂಥ ಆ ಒಂದು ಮರ ಮತ್ತೆ ಆ ಎಲೆಗಳನ್ನ ಚಿಗುರಿಸ್ಕೊಳ್ಳುತ್ತೆ. ದೈವ ನಮಗೆ ಈ ಭೂಮಿ ಮೇಲೆ ಬಂದಿದ್ದೇವೆ ಅಂದ್ರೆ ನಮಗೆ ಎಷ್ಟೋ ಅವಕಾಶಗಳ ರೂಪವನ್ನು ಕೊಟ್ಟಿರುತ್ತೆ, ನಾವು ಗಮನಿಸೋಲ್ಲ. ಸಾಮಾನ್ಯ ಪಶುಗಳ ಹಾಗೆ, ಪ್ರಾಣಿಗಳ ಹಾಗೆ ಯೋಚನೆ ಮಾಡಿಬಿಡ್ತವೆ. ಅವು ಪಶುಗಳು, ಅವುಗಳಿಗೆ ಗೊತ್ತಿಲ್ಲ ಅವಕಾಶ ಹುಡುಕೋದು ಗೊತ್ತಿಲ್ಲ, ಅವಕಾಶ ಮಾಡ್ಕೊಳ್ಳೋದು ಗೊತ್ತಿಲ್ಲ. ಅವ ಹಾಗೆ. ಆದ್ರೆ ನಮಗ್ ಹಾಗಲ್ಲ. ಬೇರೆ ಇನ್ನೊಂದು ಎಷ್ಟು ಅವಕಾಶಗಳನ್ನೇ ನಾವು ಸೃಷ್ಟಿಸುವಷ್ಟು ಬ್ರಹ್ಮ ನಾವು. ಈ ಅನಾಹುತ ಚಕ್ರದಲ್ಲಿ ಅಂಥದ್ದೊಂದು ಶಕ್ತಿ ಇದೆ, ಅದನ್ನ ಜಾಗೃತಿ ಮಾಡೋದೇ ಇಲ್ಲ. ನಾನು ಯಾರು, ನಾನೇನ್ ಮಾಡಬಲ್ಲೆ, ಸೋತಿದ್ದೇನೂ ಇಲ್ಲ. ಎಗೇನ್ ವಿ ಕ್ಯಾನ್ ಕಮ್ ಬ್ಯಾಕ್. ಬರ್ತೇವೆ. ಮರವೇ ಸಾಕ್ಷಿ ತೋರಿಸ್ಕೊಡ್ತಿದೆ ಅಲ್ವಾ? ಹೌದು, ಇಂಥದ್ದೊಂದು ಭಾವ ಈ 12 ರಾಶಿಗಳಲ್ಲಿ ಒಂದು ರಾಶಿಗೆ ಜಾಸ್ತಿ ಇದೆ. ಹೌದು, ಒಂದು ರಾಶಿಗೆ ಸಿಕ್ಕಾಬಟ್ಟೆ. ನೀವ್ ಏನೇ ಮಾಡಿ ಕುದಿತಲೇ ಇರ್ತಾರೆ ಇದೇ ತರ. ನಾನೆಲ್ಲ ಕಳ್ಕೊಬಿಟ್ಟೆ ಗುರುಗಳ, ನಾನೆಲ್ಲ ಕಳ್ಕೊಬಿಟ್ಟೆ ಗುರುಗಳ, ನನ್ನ ಹತ್ರ ಏನು ಇಲ್ಲ. ಈ ಇಡ, ನಾನು ಅದಕ್ಕೆ ಆಗಾಗ ಈ ಇಡ ತಿಂಗಳ ಇದನ್ನ ಸಣ್ಣದಾಗಿ ಪ್ರಚೋದನೆ ಮಾಡಿ, ಕಳೆದುಕೊಂಡದ್ದೇನು ಇಲ್ಲ, ತಗೊಂಡೇ ಬಂದಿಲ್ವಲ್ಲ,
ಆದ್ರೂ ಕೊರಗೋದು. ಈ 12 ಭವರಾಶಿಗಳಲ್ಲಿ ಒಂದು ರಾಶಿ ಮಾತ್ರ ಒಳ್ಳೆ ಒಂದು ತರ ತಪನ 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 ಕಳ್ಕೊಂಡೆ, ಅವಕಾಶ ಕಳ್ಕೊಂಡೆ. ತುಂಬಾ ಜನ ಹಂಗ ಅನ್ಕೋತಾರೆ, ಐ ಮಿಸ್ ದಟ್ ಬಸ್, ಆ ಗುರು ಮಿಸ್ ಆಯ್ತು, ಆ ಜಾಬ್ ಮಿಸ್ ಆಯ್ತು, ಆ ಪೋಸ್ಟ್ ಮಿಸ್ ಆಯ್ತು, ಆ ಹುಡುಗ ಮಿಸ್ ಆದ, ಆ ಮದುವೆ ಮಿಸ್ ಆಯ್ತು, ಆ ಮನೆ ಮಿಸ್ ಆಯ್ತು, ಆ ಯೋಗ್ಯತೆ ಮಿಸ್ ಆಯ್ತು, ಆ ಪೊಸಿಷನ್ ಮಿಸ್ ಆಯ್ತು, ಆ ಪ್ರಮೋಷನ್ ಮಿಸ್ ಆಯ್ತು, ಆ ಮೂವಿ ಮಿಸ್ ಆಯ್ತು. ಅವೆಲ್ಲ ಏನೂ ಇಲ್ಲ. ಏನು ಗೆದ್ದು ಬಿಟ್ಟವರೆಲ್ಲ ನಮ್ಮ ಜೊತೆಲಿದ್ದಾರಾ? ಸಾಧನೆ ಮಾಡಿದವರೆಲ್ಲ ನಮ್ಮ ಜೊತೆಲಿದ್ದಾರಾ? ಖಂಡಿತ ಇಲ್ಲ. ಎಂತೆಂಥ ಸಾಧಕರು. ಮೊನ್ನೆ ಯಾರೋ ಪುಣ್ಯಾತ್ಮರು, ಅವ್ರಿಗೆ ಯಾವ ರೀತಿ ಧನ್ಯವಾದ ಹೇಳಬೇಕೋ ಗೊತ್ತಿಲ್ಲ. ಸುಮಾರು ವರ್ಷಗಳಿಂದ ನನ್ನ ಫಾಲೋವರ್ಸ್, ಒಂದು 18-20 ವರ್ಷದಿಂದ ಗಮನಿಸಿದ್ದಾರೆ. ಎಷ್ಟೋ ವಾಹಿನಿ ಕಾರ್ಯಕ್ರಮ, ಇನ್ನೊಂದು ಎಷ್ಟು ಪ್ರೀತಿಯ ಮಮಕಾರ ಅಂತ ಹೇಳಿದ್ರೆ ತಾಯಂದ್ರಿಗಳಿಗೆ. ಕಾರ್ ಮಾಡಿಕೊಂಡೆ ಫುಲ್ ಲೋಡೆಡ್ ವಿತ್ ಬುಕ್ಸ್. ಅವರ ತಂದೆ ಪ್ರಖ್ಯಾತ ವಿದ್ವಾಂಸರು, ಜ್ಯೋತಿಷ್ಯ ವಿದ್ವಾಂಸರು. ಅವರ ಮನೆತನವೇ ನೂರಾರು ವರ್ಷಗಳ ಲೇಖನಗಳು, ರಿಸರ್ಚ್ ಪೇಪರ್ಸ್ ಎಲ್ಲ ತಗೊಬಂದ್ಬಿಟ್ಟಿದ್ದಾರೆ. ಗುರುಜಿ, ನಿಮಗ್ ಒಪ್ಪಿಸ್ಬೇಕು, ನಾವು ನೋಡಿದ್ದೇವೆ, ನೀವು ರಿಸರ್ಚ್ ಇಲ್ಲದೆ ಏನು ಮಾಡ್ಲಾರ್ರಿ, ಹೇಳಲಾರಿರಿ, ನೀವು ಒಪ್ಕೊಳ್ಳೋದಿಲ್ಲ ಅಷ್ಟು ಬೇಗ, ಭಯದಿಂದ ಮಾತಾಡ್ತೀರಿ. ಇದು ಸರಿಯಾ, ಇದು ತಪ್ಪಾ, ಇದು ನಾನು ಹೇಳ್ತಿರೋದು ಅದು ಕರೆಕ್ಟ್ ಆಗಿದೆಯಾ ಇಲ್ವಂತ ಪ್ರತಿ ಬಾರಿ ಪರಿಶೋಧಿಸಿ ಪರೀಕ್ಷಿಸಿ ಹೇಳ್ತಿದ್ದೀರಿ. ಇದನ್ನೆಲ್ಲ ನೋಡಿ 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 ನಿಮ್ಮ ಹತ್ರ 2-3 ಬಾರಿ ಬಂದಿದ್ದೇವೆ, ನಿಮ್ಗೆ ಗೊತ್ತಿಲ್ಲ, ನಮ್ಮ ತಂದೆ ತರನೇ ಹೇಳ್ತೀರಿ. ಈ ಹಸ್ ಗಿವನ್ ಎಕ್ಸಾಕ್ಟ್ ಡೇಟ್ಸ್, ನೀವು ಅದೇ ತರನೇ ಹೇಳಿದ್ರಿ, ಅದೇ ತರನೇ ನಡೆದಿದೆ, ಇದು ನಿಮಗ್ ತಲುಪಬೇಕು ಅಂತ ಒಂದು ರಿಸರ್ಚ್ ಪೇಪರ್ಸ್ ನೂರಾರು ವರ್ಷಗಳ ಹಿಂದಿನದ್ದು. ಅಯ್ಯೋ, 1920 1890 ಒಂದು ಲೇಖನಗಳು, ಆ ರಿಸರ್ಚ್ ಪೇಪರ್ಸ್ ಹಾಗೆ ನೋಡ್ತಾ ಕುತ್ಕೊಂಡ್ಬಿಟ್ಟೆ. ಏನು ಭಗವಂತ ಇದು, ಇಂಥದೊಂದು ಸೌಭಾಗ್ಯ ನನಗ್ ಸಿಗ್ತಾ ಅಂತ. ಅಂಥದೊಂದು ತಂತ್ರ ಸಾಧನೆ, ಜ್ಯೋತಿಷ್ಯ ಸಾಧನೆ ಏನೇನೋ ತಗೊಬಂದ್ಬಿಟ್ಟಿದ್ದಾರೆ ಮಕ್ಕಳೇ, ನೀವು ನಂಬೋಲ್ಲ. ನಾನು ಅಂದ್ಕೋತಿರ್ತಾನೆ ಆಗಾಗ ಈ ಎಲೆಗಳು ಬಿದ್ದೋಯ್ತು ಅನ್ಕೊಂಡಾಗ ನೋಡಿ ಈ ತರ ಚಿಗುರಿಸ್ತವೆ ನನ್ನನ್ನ. ಯಾವುದೋ ರೂಪದಲ್ಲಿ, ಯಾವುದೋ ತಾಯಿ ರೂಪದಲ್ಲಿ, ಸೋದರಿ ರೂಪದಲ್ಲಿ, ಮಗಳ ರೂಪದಲ್ಲಿ, ತಂದೆ ರೂಪದಲ್ಲಿ, ಮಿತ್ರನ ರೂಪದಲ್ಲಿ ಆತ್ಮಬಂಧುವಾಗಿ ಬಂದು ನನ್ನನ್ನು ಹಿಡ್ಕೊಂಡಿದ್ದೀರಿ. ಎಷ್ಟೋ ಬಾರಿ ನೋಡಿದಾನೆ. ಯಪ್ಪ, ಆ ಪುಸ್ತಕ ಮುಟ್ಲಿಕ್ಕೂ ಒಂದು ಯೋಗ್ಯತೆ ಬೇಕು ಮಕ್ಕಳೇ. ಯೋಗ ಬಿಟ್ಬಿಡಿ, ಅದು ಅದೃಷ್ಟ, ಯೋಗ್ಯತೆ ಬೇಕು. ಹಾಗೆಯೇ ಅದನ್ನ ಇಟ್ಕೊಂಡು ಹಾಗೆ ರಾಮ, ಇದಕ್ಕಿಂತ ಬೇಕಾ, ನಾನು ರಿಸರ್ಚ್ ಮಾಡ್ತೀನೋ ಇಲ್ವೋ, ಅದರ ಅರಿವು ನನಗಿದೆಯೋ ಇಲ್ವೋ, ಅದನ್ನ ನಿಮಗೆ ತಲುಪಿಸ್ತೇನೋ ಇಲ್ಲವೋ, ಇಂಥದೊಂದು ವಿಸ್ಮಯಕಾರಿ ಶಕ್ತಿಗಳನ್ನ ನನ್ನ ಮರಳಿಗೆ ತಂದು ಹಾಕಿದ್ದಾರೆ. ಆ ತಾಯಂದಿರ ಪಾದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಹೌದು ಮಕ್ಕಳೇ, ಮತ್ತೆ ಎಲೆ ಚಿಗುರಿಸೋ ಹಾಗೆ ಇದರಿಂದ ನಾನು ವಿಮುಖ ಆಗ್ಬೇಕು, ಸಾಕು, ಇನ್ನು ಇದಕ್ ಮೀರಿದ ಎತ್ತರ ಏನು ನೋಡ್ಬಿಟ್ಟಿದ್ದಾನೆ. ಲಕ್ಷಾಂತರ ಜಾತಕ ನೋಡಿದ್ದಾನೆ, ಅಲ್ಲೊಂದು ತೃಪ್ತಿ ಇದೆ, ಆ ತೃಪ್ತಿಯೂ ಇದೆ. ತುಂಬಾ ಜನ ಎಲ್ಲ ಆಗೋದ ಮೇಲೆ ಬರ್ತಾರೆ, ಇಲ್ಲ ಅರ್ಧ ಮುಳುಗದ ಮೇಲೆ ಬರ್ತಾರೆ. ಬಲಾಬಲಗಳು ತಿಳ್ಕೊಳ್ಳಲ್ಲ, ಮದುವೆಗೆ ಮೊದಲು ಕೇಳೋಲ್ಲ, ಓದು ಚೇಂಜ್ ಮಾಡೋ ಕೇಳೋಲ್ಲ. ಮೊನ್ನೆ ಕೂಡ ಒಂದು ತಾಯಿ, ಮಗ, ಸೋದರಿ, ನಿನಗೆ ಬರ್ದಿದ್ದೇನೆ ಅಲ್ಲಿ, ತಂದೆಗೆ ಸಂಬಂಧಪಟ್ಟಂತ ವ್ಯವಹಾರ, ಗಾಡಿ ರಿಪೇರಿ ಇದಕ್ಕೆ ಸಂಬಂಧಪಟ್ಟಂತ ವ್ಯವಹಾರ, ಹಾಗೆ ಚಿಕನ್ ಒಂದು ದೊಡ್ಡ ಬಿಸ್ನೆಸ್ ಇದೆ. ಆತನಿಗೆ ಗಾಡಿಗಳ ಮೇಲೆ ಆಲೋಚನೆ ಹೇಳಿದೆ. ತಂದೆಗೆ ಸಂಬಂಧಪಟ್ಟಂತ ಬಿಸ್ನೆಸ್ ಇದೆ, ಇದನ್ನ ಹಿಡ್ಕೊ, ನಿನ್ನ ಬಲ ಅದೇ. ಇಲ್ಲ ಬೇಕರಿ ಇಟ್ಬಿಡ್ತೀನಿ, ಶುದ್ಧ ಸೋಮಾರಿ, ನೀನು ಎದ್ದೋಳಲ್ಲ, 11 ಗಂಟೆಗೆ ಎದ್ದೋಳದು ಪುಣ್ಯಾತ್ಮ. ಇರೋ ಬಿಸ್ನೆಸ್ ಇನ್ನೊಂದು 1000 ಕ್ಲೈಂಟ್ಸ್, ಇನ್ನೊಂದು 1000 ಕ್ಲೈಂಟ್ಸ್, ದಿನಕ್ಕೆ 3ರಿಂದ 5 kg ಜಾಸ್ತಿ ಮಾಡ್ಕೊ, ಈಸಿ, ನೀನ್ ಮಾಡ್ಬೇಡಪ್ಪಲ್ಲೇ. ಕಟ್ಟಪ್ಪನೇ ನೀನು, ಅಂತ ಶಕ್ತಿ ಇದೆ, ಬಲವಿದೆ. ಮೇಷದಲ್ಲಿ ಗುರು ಬೇರೆ ಇದೆ, ಶನಿ ಇದ್ದಾನೆ, ಆದ್ರೆ ನವಾಂಶದಲ್ಲಿ ನೀಚ ಶನಿ, ಉಚ್ಚ ಶನಿ ಆಗ್ತಾನೆ. ಗುರು ಜೊತೆ ಸೇರಿರೋ ಶನಿ ನೀಚಭಂಗ ರಾಜಯೋಗವಾಗಿ ಉಚ್ಛ್ರಾಯ ಸ್ಥಿತಿಯಲ್ಲಿ ಕೂತಿದ್ದಾನೆ. ಹೈಯೆಸ್ಟ್ 1.79 ಡಿಗ್ರಿನಲ್ಲಿ ಕೂತಿದ್ದಾನೆ, ಬ್ಯೂಟಿಫುಲ್ ಆಗಿ. ನೋಡಿ, ಈ ರಿಸರ್ಚ್ಗಳಿಂದಲೇ ಆ ಚಿಗುರು. ಆದ್ರೆ ಕೆಲವರಿಗೆ ಹಂಗಲ್ಲ, ಏನೋ ಹೋಗಿ ಗುರುಗಳೇ, ಕಳೆದರ ಬಗ್ಗೆ ಮತ್ತೆ ಚಿಗುರಿಸ್ಕೊಳ್ಳುವುದರ ಚಿಂತೆ ಇಲ್ಲ. ಈ 12 ಭವರಾಶಿಗಳಲ್ಲಿ ನಾನು ನನ್ನ ಈ ಒಂದು ತಪಸ್ಸು ಅಂತ ಹೇಳಬಲ್ಲೆ.
ಅಂಥ ರಾಶಿಗಳಲ್ಲಿ ಮೊಟ್ಟ ಮೊದಲ ಆ ಒಂದು ರಾಶಿ ಬಂದು ನಿಂತ್ಕೊಳ್ಳೋದು ಕರ್ಕಾಟಕ ರಾಶಿ. ನಿಮಗೆ ಯಾವತ್ತಿಗೂ ತೃಪ್ತಿ ಇರೋಲ್ಲ. ಕಾರಣ ನಿಮ್ಮ ಬುದ್ಧಿ. 12ನೇ ಮನೆಯವನು ಬುದ್ಧಿ, 3ನೇ ಮನೆಯವನು ಬುದ್ಧಿ, ಬುಧ ಗ್ರಹ. ಮೊದಲೇ ನೀವು ಚಂದ್ರ ತಾರಾ ರಾಶಿ ಅಂತ ಹೇಳ್ತವೆ. ಆಗೋದಿಲ್ಲ, ಸುಮ್ಮನಿರಲು ಬಿಡುವುದಿಲ್ಲ. ಎಷ್ಟು ಗಾಂಭೀರ್ಯವಾಗಿ ಕಾಣಿಸ್ತೀರೋ ಅಲ್ಲೊಂದು ತಳಮಳ ಇದ್ದೇ ಇರುತ್ತೆ ನಿಮ್ಮನ್ನು. ನೀವು ಯಾವತ್ತಾದ್ರೂ ಕರ್ಕಾಟಕ ರಾಶಿಯವ್ರು ಬೇಜಾರು ಮಾಡ್ಕೋಬೇಡಿ. ಇಲ್ಲ ಕರ್ಕಾಟಕ ಲಗ್ನ ತೃಪ್ತಿಯಾಗಿದ್ದೀರಾ, ಇಲ್ಲ ಇಡಲು ಪ್ರಕೃತಿ ಬಿಟ್ಟಿದೆಯಾ ಯೋಚನೆ ಮಾಡಿ ನನಗೆ ಕಮೆಂಟ್ಸ್ ಹಾಕಿ. ನಿಮ್ ಸುತ್ತ ಮುತ್ತ ಬಂಧು ಬಳಗ, ಆತ್ಮೀಯ, ಅಣ್ಣ ತಮ್ಮ, ಅಕ್ಕ ತಂಗಿ, ನಾದ್ನಿ, ಹೆಂಡತಿ, ಗಂಡ, ಮಕ್ಕಳು, ಈ ತರದ ಎಷ್ಟೋ ಜನ ಕರ್ಕಾಟಕ ರಾಶಿಯವರು ಇರ್ತಾರೆ ಮಕ್ಕಳೇ. ಅವ್ರನ್ನ ಗಮನಿಸಿ ಆದ್ರೂ ನೀವು ಕಮೆಂಟ್ಸ್ ಅಲ್ಲಿ ಹಾಕಿ. ಒಂದೇ ಇನ್ನೊಬ್ಬರ ಮೇಲೆ ಹೇಳ್ತಾ ಕುತ್ಕೋತಾರೆ. ಅವಕಾಶಗಳು ಕೆಲವರು ತುಂಬಾ ಚೆನ್ನಾಗಿ ಹುಡ್ಕೊಂಡು ಬಂದಿರುತ್ತೆ, ಆದ್ರೆ ಕೆಡಿಸ್ಕೊಂಡು ಇನ್ನೊಬ್ಬರ ಮೇಲೆ ಹೇಳ್ತಕ್ಕಂಥದ್ದು ನಾನು ತುಂಬಾ ನೋಡಿದ್ದೇನೆ. ಕರ್ಕಾಟಕ ರಾಶಿಯವರು ಅದರಲ್ಲಿ ನಂಬರ್ 1. ಈ ಟಾಪ್ 3 ರಾಶಿಗಳಲ್ಲಿ ನೀವು ಒಬ್ರು ಇನ್ನೊಬ್ಬರ ಮೇಲೆ ಇಲ್ಲ ಸರ್ ಅವ್ರು ಹಿಂಗ್ ಮಾಡಿದ್ರು, ಇಲ್ಲ ಸರ್ ಅವ್ರು ಹಂಗ್ ಮಾಡಿದ್ರು. ಒಬ್ಬ ಪುಣ್ಯಾತ್ಮ ನಮ್ ಗುರುಗಳ ಹತ್ರ ಒಳ್ಳೆ ಒಂದು ಪೋಸ್ಟ್ ಕೊಟ್ಟಿದ್ದಾರೆ, ಅಡ್ಮಿನಿಸ್ಟ್ರೇಟಿವ್ ಪೋಸ್ಟ್, ಕೈ ತುಂಬಾ ಸಂಬಳ. ಆದರೆ ಸಂಸ್ಥೆಯಲ್ಲಿ ನಡೆದಂತ ಒಂದು ಎಡವಟ್ಟುಗಳಲ್ಲಿ ಮೊಟ್ಟ ಮೊದಲನೇದಾಗಿ ಕೈ ತುಂಬಾ ಒಂದು ಕಾಲಘಟ್ಟಕ್ಕೆ ಸಹಾಯ ಮಾಡಿದಂತ ಒಂದು ಕೈ ಅದು. ಇರ್ಲಿ ಬಿಡು, ಕಷ್ಟದಲ್ಲಿದ್ದಾರೆ ಅಂತ ಕರ್ಕೊಂಡ್ ಬಂದ್ ಕೆಲಸ ಕೊಟ್ರೆ ಅಲ್ಲಿ ಏನೋ ಮಾಡಿದ್ದಾರೆ, ಲೋಪದೋಷ ಇರ್ಲಿ. ಬೇಡ ಸರ್, ನಿಮ್ ಜೊತೆಲಿ ನನ್ ನಡೆದಂತ ಪ್ರಯಾಣ ದೊಡ್ಡದಿದೆ ಗುರುಗಳೇ, ಬೇರೆ ಯಾರನ್ನಾದ್ರೂ ನಾವು ವ್ಯವಸ್ಥೆ ಮಾಡ್ಕೊತೇವೆ, ದಯಮಾಡಿ ಕ್ಷಮಿಸಿ. 12-15 ವರ್ಷ ಆಗಿದೆ, 16 ವರ್ಷ. ಮೊನ್ನೆ ಯಾರೋ ನಮ್ ಸ್ನೇಹಿತರ ಹತ್ರ ಹೇಳ್ಕೊಂಡಿದಾರಂತೆ ನಮ್ ಗುರುಗಳ ಬಗ್ಗೆ. ನನಗ್ ಶಾಕು. ಇಲ್ಲ ಈ ತರ ಮಾಡಿ ತೆಗೆದು ಬಿಟ್ರು, ಯಾರ್ದೋ ಮಾತು ಕೇಳ್ಬಿಟ್ಟು ಅಂತ ಹೇಳ್ಬಿಟ್ಟು. ನಾನು ಯಾವತ್ತೂ ಹೇಳಿರ್ಲಿಲ್ಲ ನಮ್ ಗುರುಗಳ ಬಗ್ಗೆ. ಆಗ ಅವ್ರ ಹತ್ರ ಹೇಳಿದೆ, ಇಲ್ಲ ಸರ್, ಆ ಮನುಷ್ಯ ದುಡ್ಡಕ್ಕೆ ಕೈ ಇಟ್ಟು ಬಿಟ್ಟಿದ್ದ. ಅಷ್ಟು ದೊಡ್ಡ ಸಂಸ್ಥೆ, ಕಡಿಮೆ ಅಂದ್ರು ಒಂದ್ 300 ಜನ ಕೆಲಸ ಮಾಡ್ತಿದ್ರು. ಅಡ್ಮಿನಿಸ್ಟ್ರೇಟಿವ್ ಸಮಥಿಂಗ್ ವೈಬ್ರೇಷನ್ ನೋಡಿ. ಯಾವತ್ತೂ ಹೇಳಿಲ್ಲ ಯಾಕೆ ಇನ್ನೊಬ್ರ ಮೇಲೆ ಸುಳ್ಳು ಹೇಳ್ಬೇಕು ಸರ್, ಆ ಹುಡುಗನ ಮೇಲೆ ಹಾಕ್ಬಿಟ್ಟಿದ್ದಾನೆ ನೋಡಿ, 18 ವರ್ಷ ಆಗಿದೆ, ಅಷ್ಟು ದೊಡ್ಡ ಕಂಪನಿ, ವ್ಯವಸ್ಥೆ ಅನ್ನತಕ್ಕಂಥದ್ದು ಕರ್ಕಾಟಕ ರಾಶಿಯ. ನೋಡಿ, ತಪ್ಪುಗಳನ್ನ ಇನ್ನೊಬ್ಬರ ಮೇಲೆ ಹಾಕಿಬಿಡ್ಲಿಕ್ಕೆ ಈಸಿ ಮಕ್ಕಳೇ. ಏನೋ ಒಂದು ಕೊರತೆ, ಅವರಿಂದ ಆಯ್ತು ಇವರಿಂದ ಆಯ್ತಲ್ಲ, ನಾನು ಪಡೆದುಕೊಂಡು ಬಂದಿಲ್ಲ, ಇಲ್ಲ ಪಡೆಯಲು ಅಲ್ಲಿ ಪ್ರಕೃತಿ ಬಿಟ್ಟಿಲ್ಲ, ಇಲ್ಲ ನಮ್ಮ ಮನಸ್ಸು ಬಿಟ್ಟಿಲ್ಲ, ಇಲ್ಲ ನಮ್ಮ ಭಾವ ಬಿಟ್ಟಿಲ್ಲ, ಇಲ್ಲ ನಮ್ಮ ಆಲೋಚನೆ ಬಿಟ್ಟಿಲ್ಲ, ಬಿಡುವುದಿಲ್ಲ, ನೆನಪಿಟ್ಟುಕೊಳ್ಳಿ. ಏನೋ ಒಂದು, ಹೌದು ಎಲೆಗಳು ಬಿದ್ದೋಗಿದೆ, ಮತ್ತೆ ಈಗೇನ್ ಬ್ಯಾಕ್. ಆದ್ರೆ ಕರ್ಕಾಟಕ ರಾಶಿಯವರನ್ನ ನಿಮ್ಮನ್ನ ಪ್ರಕೃತಿ ಸುಮ್ಮನಿರ್ಲಿಕ್ಕೆ ಬಿಡಲ್ಲ. ನಿಮ್ಮಿಂದಲೇ ತಪ್ಪು ಮಾಡಿಸುತ್ತೆ, ನಿಮ್ಮಿಂದಲೇ ಮಾತಾಡಿಸ್ಬಿಡುತ್ತೆ. ಬಟ್ ನೀವು ಮಾತಾಡಿಸ್ಬಿಡುತ್ತೆ ನಿಮ್ಮಿಂದ. ನನ್ಗೆ ಇವ್ರು ಹಿಂಗ್ ಮಾಡ್ಬಿಟ್ರು, ನಮ್ಮ ಅತ್ತೆ ಹಿಂಗ್ ಮಾಡಿದ್ರು, ನನ್ ಗಂಡ ಹಿಂಗ್ ಮಾಡಿದ್ರು, ನನ್ನ ಹೆಂಡತಿ ಹಿಂಗ್ ಮಾಡಿದ್ರು, ನನ್ ಮಕ್ಳು ಹಿಂಗ್ ಮಾಡಿದ್ರು. ಇಲ್ಲ, ಪ್ರಕೃತಿ ನಿಮಗೆ ಅಲ್ಲೊಂದು ಪರೀಕ್ಷೆಯೇ. ಎಲೆಗಳನ್ನ ಬೆದರಿಸಿಟ್ಟಿದೆ. ನೀವು ಬಂದು ಬಿದ್ದೋಗಿರೋ ಎಲೆಗಳನ್ನ ನೋಡ್ತಿದ್ದೀರಿ, ಎಲ್ಲ ಕಳ್ಕೊಂಡಿದ್ದೇನಂತ ನೋಡ್ತಿದ್ದೀರಿ ವಿನಃ ಅದರಿಂದ ಎದ್ದು ಹೊರಗಡೆ ಬರೋಣ ಬಾವಿಯಿಂದ ಅಂತ ನೀವು ಪ್ರಯತ್ನ ಮಾಡಲ್ಲ. ತುಂಬಾ ಜನ ಕರ್ಕಾಟಕ ರಾಶಿಯವರನ್ನ, ಇಲ್ಲ ಕರ್ಕಾಟಕ ಲಗ್ನದವರನ್ನ ನೋಡಿದನ ಅಲ್ಲೇ ಒದ್ದಾಡೋದು. ನಾನ್ ಕಳ್ಕೊಂಡೆ, ಇವರಿಂದ ಕಳ್ಕೊಂಡೆ, ಇವರಿಂದ. ಯಾರು ನಮ್ಮ ಅವಕಾಶಗಳನ್ನ, ನಮ್ಮ ಅದೃಷ್ಟವನ್ನು ಕಿತ್ಕೊಂಡು ಹೋಗ್ಬೋದು ಮಕ್ಕಳೇ. ನಮ್ಮ ಅವಕಾಶವನ್ನು ಕಿತ್ಕೊಂಡು ಹೋಗ್ಬೋದು ಮಕ್ಕಳೇ. ನಮ್ಮ ಯೋಗ್ಯತೆಯನ್ನು ಕಿತ್ಕೊಂಡು ಹೋಗ್ಬೋದು ಮಕ್ಕಳೇ. ಯೋಗವನ್ನು ಕಿತ್ಕೊಂಡು ಹೋಗಬಹುದು ಮಕ್ಕಳೇ. ಅದೇ ನಮ್ಮ ಪರಿಶ್ರಮವನ್ನ ಯಾರೂ ತೆಗೆದುಕೊಂಡು ಹೋಗೋಕ್ಕಾಗಲ್ಲ. ಎಸ್, ನಾನು ಮಾಡ್ತೇನೆ, ಮತ್ತೆ ನಾನು ಕಟ್ತೇನೆ, ಮತ್ತೆ ಲೆಟ್ ಮಿ ಕರೆಕ್ಟ್. ಬೇರೆ ಇನ್ಯಾವ ದಾರಿ ಇದೆ, ಬೇರೆ ಇನ್ಯಾವ ಬಲ ಇದೆ? ಇಲ್ಲ, ಈ ತರ ಮಾಡ್ಬಿಟ್ರು. ನೀವು ಪಡೆದುಕೊಂಡು ಬಂದಿಲ್ಲ ಅಷ್ಟೇ. ಇನ್ನೊಬ್ಬರ ಮೇಲೆ ಲೋಪ ಹೇಳ್ತಾ ಇಲ್ಲ, ವ್ಯಕ್ತಿ ಮೇಲೆ, ವ್ಯಕ್ತಿತ್ವದ ಮೇಲೆ, ಇಲ್ಲ ಪರಿಸರದ ಮೇಲೆ, ದೇವರ ಮೇಲೆ ಕೂಡ ಹೇಳೋ ಶುರು ಆಗ್ಬಿಟ್ಟಿದ್ದಾರೆ. ತುಂಬಾ ಇವತ್ತು ನಾಸ್ತಿಕರು ಶುರು ಆಗ್ಬಿಟ್ಟಿದ್ದಾರೆ. ಭಗವಂತ ಹೇಳದ್ನ, ನಾನು ಕೊಡುತ್ತೇನೆ, ಬಾ ನೀನ್ ಈ ಪೂಜೆ ಮಾಡು, ನಿನ್ನ ಯೋಗ್ಯತೆಗೆ ಮೀರಿದ್ ಕೊಡ್ತೇನೆ ಅಂತ. ಅಂದ್ರೆ ನಾನು ಯಾವತ್ತೂ ಹೇಳಿಲ್ಲ ಮಕ್ಕಳೇ, ಇವತ್ತು ಹೇಳ್ತಿದ್ದೇನೆ. ಕೆಲವರಿಗೆ ನೇರ ಹೇಳ್ಬಿಟ್ಟಿದೆ, ಎಷ್ಟೋ ಜನಕ್ಕೆ ಇದಿಲ್ಲ, ಹೋಗಿ ಅನುಭವಿಸು.
ಏನು ಸ್ವಾಮಿ ಇದು ಪರಿಹಾರ ಇಲ್ಲವಾ? ಇಲ್ಲ. ಸೀತಾರಾಮರ ಆ ಒಂದು ದೂರವನ್ನ ವಸಿಷ್ಠರಿಂದಲೇ ಕುಲಗುರುಗಳು ವಿಶ್ವಾಮಿತ್ರರಿದ್ದರು, ಅಗಸ್ತ್ಯರಿದ್ದರು, ಜಾಬಾಲಿ ಇದ್ದರು, ಶತಾನಂದರಿದ್ದರು, ಗೌತಮರಿದ್ದರು. ಒಬ್ಬರ ಇಬ್ಬರ? ಯೋಚನೆ ಮಾಡಿ ನೋಡಿ. ತಪ್ಪಿಸಲು ಸಾಧ್ಯವೇ ಆಗಲಿಲ್ಲ. ವಾಲ್ಮೀಕಿ ಮಹರ್ಷಿಗಳು ಇಷ್ಟಕ್ಕೂ ಮುಂದಾಗೋದನ್ನ ಮೊದಲೇ ಬರದಂತವರು ಅವರು. ಅಂಥವರ ಕೈಯಲ್ಲೂ ಆಗಲಿಲ್ಲ. ನಾರದರು ತ್ರಿಲೋಕ ಸಂಚಾರಿ, ಆಗಲಿಲ್ಲ. ಇಂದ್ರಾದಿ ದೇವತೆಗಳು, ಆಗಲಿಲ್ಲ. ಅರೆ ಖುದ್ದು ರಾವಣಾಸುರನ ಸಾವನ್ನ ರಾವಣಾಸುರನಿಗೆ ಭಿಕ್ಷೆ ಹಾಕ್ತಾರೆ ರಾಮರು. 6ನೇ ದಿನ ಎಲ್ಲ ಮುಗಿದೋಗಿದೆ, ಚಿತ್ತಾಗ್ಬಿಟ್ಟಿದ ಅವನು, ಫುಲ್ಲು ಮೈಯೆಲ್ಲ ಗಾಯ. ಆ ರೀತಿ ಏಟು, ರಾಮರು ಹೊಡೆಯೋ ಏಟುಗಳು ಬಾಣಗಳಿಂದ. ನೋಡು, ಸಂಧ್ಯಾಕಾಲ ಅಲ್ಲೊಂದು ಲಿಖಿತ ಅಲಿಖಿತ ಎರಡೂ ನಿಯಮ ಇತ್ತು. ಸೂರ್ಯಾಸ್ತಮಾನ ಆದ ಮೇಲೆ ಯುದ್ಧ ಮಾಡೋ ಹಾಗಿಲ್ಲ. ಮೊದಲೇ ಮಾತಾಡ್ಕೊಂಡಿರ್ತೀರಿ, ಇವತ್ತಿಷ್ಟೊತ್ತಿಂದ ಎಷ್ಟೊತ್ತರೆಗೂ ಯುದ್ಧ, ಅದಾದ್ಮೇಲೆ ವಿಶ್ರಾಂತಿ, ಸೆಂಟ್ರಲ್ ಊಟದ ಪಾಟು, ರೆಸ್ಟ್, ಮೂವ್ಮೆಂಟ್, ಇದೆಲ್ಲ ಇತ್ತು. ತುಂಬಾ ಜನ ಗೊತ್ತಿಲ್ಲ. ಈ ಟೈಮಿಂದ ಈ ಟೈಮ್ನಲ್ಲಿ ಮಕ್ಕಳ ಮೇಲೆ, ಸ್ಕೂಲ್ ಮೇಲೆ, ಆಸ್ಪತ್ರೆ ಮೇಲೆ ಬಾಂಬ್ ಹಾಕ್ಬಾರ್ದು. ಜನಗಳ ಮೂವ್ಮೆಂಟ್ ಈ ಟೈಮ್ನಲ್ಲಿ ನಡೆಯುತ್ತೆ. ಅವ್ರಿಗೆ ಬೇಕಾದಂತ ಫುಡ್ ಪ್ಯಾಕೆಟ್ಸ್ ತಗೊಳ್ಳಿಕ್ಕೆ, ಈ ತರದೆಲ್ಲ ಜನ ಇರತಕ್ಕಂಥ ಜಾಗಗಳ ಮೇಲೆ, ಓಡಾಡ್ತಕ್ಕಂಥ ಜಾಗದ ಮೇಲೆ ಇದೆಲ್ಲ ಮಾಡಬಾರ್ದು ಅನ್ನೋದೊಂದು ನಿಯಮ ಇತ್ತು. ಇವತ್ತೆಲ್ಲ ಬ್ರೇಕ್ ಮಾಡಿ ಬಿಸಾಕ್ತಿದ್ದಾರೆ. ಬಿಡಿ, ಇರ್ಲಿ. ಆಗ ರಾಮರು ಏನ್ ಹೇಳ್ತಾರೆ ಗೊತ್ತಾ ರಾವಣರಿಗೆ? ನೋಡು ರಾವಣ, ಮನೆಗೆ ಹೋಗು. ಇದು ಇವತ್ತು ಕಟ್ಟ ಕಡೆಯ ಸೂರ್ಯಾಸ್ತಮಾನ ನೀನ್ ನೋಡೋದು. ನನ್ ಮಾತು ಕೇಳಿಲ್ಲ ಅಂದ್ರೆ ಹೋಗು, ಸ್ನಾನ ಮಾಡ್ಕೊ, ನಿನ್ನ ಮನೆ ಕುಲದೇವರು ಶಿವನನ್ ಪೂಜೆ ಮಾಡ್ಕೊ, ಮಾಡಿ ನಿನ್ನ ಹೆಂಡತಿ ಮಕ್ಕಳು ಯಾರ್ಯಾರು ಉಳಿದಿದ್ರು ಅವ್ರನ್ನ ನೋಡ್ಕೊ. ಬೆಳಗ್ಗೆ ಎದ್ದು ಸೂರ್ಯೋದಯ ನಿನ್ನ ತಾಯಿ ಆಶೀರ್ವಾದ ತಗೋ, ಸ್ನಾನ ಮಾಡ್ಕೊ, ಸಂಧ್ಯಾ ವಂದನೆ ಮಾಡ್ಕೊ, ಸೀತಾದೇವಿಯನ್ನ ಕರ್ಕೊಂಡು ಬಂದು ಬಿಟ್ಟು ಬಿಡು. ಇಲ್ಲದಿದ್ದರೆ ನಾಳೆ ನೀನೇನಾದರೂ ಇದೇ ಹಠಕ್ಕೆ ಬಿದ್ದು ಯುದ್ಧಕ್ಕೆ ಬಂದರೆ ನಾಳೆ ಸೂರ್ಯಾಸ್ತಮಾನವನ್ನು ನೀನು ನೋಡುವುದಿಲ್ಲ ಅಂತ ಹೇಳ್ತಾರೆ ಶ್ರೀರಾಮಚಂದ್ರ. ನೋಡಿ, ಅದು ಒಬ್ಬ ಕ್ಷತ್ರಿಯನ ಮಾತು, ಒಬ್ಬ ರಾಜನ ಮಾತು, ಒಬ್ಬ ಯುದ್ಧ ನಿಯಮದ ಮಾತು. ಮೊದಲೇ ಹೇಳ್ಬಿಡ್ತಾರೆ ನೋಡಿ, ಯೋಗಿ ಬಾಯಿಂದ ಬಂದ ಮಾತು ನಡೆಯುತ್ತೆ. 7ನೇ ದಿನ ಸಂಜೆ ಆತ ನೋಡಲ್ಲ. ನೀನು ಮರಳಿ ಹೋಗುವುದಿಲ್ಲ, ಇಲ್ಲೇ ಅಸ್ತಂಗತ. ಸೂರ್ಯ ಅಸ್ತಮಾನ ಮೊದಲು ನಿನ್ನ ಅಸ್ತಂಗತ ಆಗಿಬಿಡುತ್ತೆ, ನೀನ್ ಸತ್ತೋಗ್ತೀಯ ಅಂತ ಹೇಳ್ತಾರೆ. ನನ್ನ ಕೈಯಿಂದ ಸಾಯ್ತೀಯ ನೀನು ಅಂತಾರೆ ರಾಮರು. ಅದು ನನ್ನ ರಾಮಚಂದ್ರ ಪ್ರಭು ಮೊದಲೇ ಎಚ್ಚರಿಕೆ. ಅವನ್ ಬಿಡಲ್ಲ, ಅವನು ಬದಲಾಗಲ್ಲ. ಅದಕ್ಕೆ ಕೆಲವರು ಹೇಳ್ತಿರ್ತಾರಲ್ಲ, ಹೇಳಿದ್ರೆ ಕೇಳಲ್ಲ. ಉಪ್ಪೇ ರಾವಣನೇ, ವಾಲಿಯ ದುರ್ಯೋಧನನೇ. ನೋಡಿ, ಇವ್ರುಗಳಿಲ್ಲ ಅಂದಿದ್ರೆ ನಾನು ಇವತ್ತು ಪ್ರವಚನಕ್ಕೆ ಇಲ್ಲ. ನನ್ನ ಹೊಟ್ಟೆ, ನನ್ನ ಪ್ರೋಗ್ರಾಮ್, ನನ್ನ ಈ ರೀಚು, ಲಕ್ಷಾಂತರ ಕೋಟ್ಯಾಂತರ ಜನ ನೋಡತಕ್ಕಂತ ಈ ಪ್ರಬೋಧ ನನ್ನದಲ್ಲ. ನನಗ್ ಸಿಗ್ತಾನೆ ಇರ್ಲಿಲ್ಲ. ಇದೇ ನಿಜ, ಇರ್ಲಿ. ಆದ್ರೆ ಅವನ್ ಬದಲಾದ್ನ ಮಕ್ಕಳೇ, ಇದೇ ಸತ್ಯ. ಬದಲಾಗುವುದಿಲ್ಲ. ಬಂದ, ಯುದ್ಧ ಮಾಡ್ದ, ಸತ್ತ. ಯಾವುದು ಬ್ರಹ್ಮಾಸ್ತ್ರ, ನಾರಾಯಣಾಸ್ತ್ರ, ರಾಮಾಸ್ತ್ರ ಯಾವುದೂ ಬಿಡಲಿಲ್ಲ ರಾಮರು. ನಂಬ್ತೀರಾ? ರಾವಣಾಸುರನನ್ನ ಒಂದೇ ಒಂದು ಮಂತ್ರಪೂರಿತ ಬಾಣ ತಗೊಂಡು ಪ್ರಾರ್ಥನೆ ಮಾಡಿ ಕುಲದೇವರು, ಪಿತೃದೇವತೆಗಳು, ತನ್ನ ಇಚ್ಛಾಶಕ್ತಿ, ಧೀಶಕ್ತಿ, ತನ್ನ ಗುರುಗಳನ್ನ ನೆನೆಸಿ ಈ ಬಾಣ ಅಂತ ಹೇಳಿಬಿಡ್ತಾರೆ ಅಷ್ಟೇ. ಸಾಮಾನ್ಯ ಬಾಣ, ಅದು ಮಾಸ್ತ್ರವಾಗಿ ತರಿದಾಕ್ಬಿಡುತ್ತೆ ರಾವಣಾಸುರನನ್ನ. ಬಿದ್ದೋದ. ಖುದ್ದು ಕೈಕಸಿ ದೇವಿ, ನೆನಪಿಟ್ಟುಕೊಳ್ಳಿ, ಕೈಕಸಿ ದೇವಿ ರಾವಣಾಸುರನ ತಾಯಿ ಕಣ್ಣೀರಾಗ್ತಾಳೆ. ಇಷ್ಟಿ ಹೇಳಿದನೇ ಹಿಂಗಾಗ್ಬಿಡುತ್ತೆ ನನ್ನ ಮಗ ಅಂತ. ಆಕೆನೂ ಹೇಳ್ತಾಳೆ, ಬೇಡ ಕಣೋ, ಹೋಗಿ ಕೊಟ್ಟು ಬಿಡೋ. ಬದಲಾಗುವುದಿಲ್ಲ ಕೆಲವರು. ಈ ಕರ್ಕಾಟಕ ರಾಶಿಯವರು ಹೀಗೆ ಬ್ಲೇಮಿಂಗ್ ಸಮ್ವನ್ ಆರ್ ಬ್ಲೇಮಿಂಗ್ ಸಿಚುಯೇಷನ್ಸ್. ಅವರಷ್ಟೇ ಅಲ್ಲ, ತುಂಬಾ ಜನ ಇದ್ದಾರೆ ಎಲ್ಲ ರಾಶಿಗಳಲ್ಲೂ. ಸ್ವಲ್ಪ ಹೈ ಡಿಗ್ರಿ ಜಾಸ್ತಿ. ಎಲ್ಲರೂ ಒಂದು 50% ಅಂದ್ರೆ ನೀವು ಒಂದು 85-90% ಅಲ್ಲಿ ಕುತ್ಕೊಂಡು ಅದನ್ನ
ನಮ್ಮ ಅತ್ತೆ ಕಿತ್ಕೋಬಿಟ್ರು ಸರ್, ನನ್ ಗಂಡನ ಆಸ್ತಿ ಹಿಂಗ್ ಮಾಡಿಟ್ಕೋಬಿಟ್ರು ಸರ್, ಅವತ್ತು ಹಿಂಗ್ ಮಾಡ್ಬಾರ್ದಿತ್ತು ಸರ್, ನನ್ನ ಹೆಂಡತಿ ಈ ತರ ಮಾಡ್ಬಾರ್ದಿತ್ತು ಸರ್, ಅವನಿಂದಲೇ ನನ್ ಕೆಲ್ಸ ಹೋಗಿದ್ದು ಸರ್, ಹಾಕೊಟ್ಬಿಟ್ಟ ಸರ್. ಬೇರಾರ್ಯು ಮಕ್ಕಳೇ, ಬದಲಾಗಿ ಮತ್ತೆ ಚಿಗುರಿಸ್ಕೊಳ್ಳಿ. ಹೌದು, ಮರದಿಂದ ಎಲ್ಲ ಎಲೆಗಳು, ಎಲ್ಲ ನಮ್ಮ ಅವಕಾಶಗಳೆಲ್ಲ ಬಿದ್ದೋಯ್ತು ಅಂದಾಗ ಆ ಮರವನ್ನ ನೋಡಿ ಅರ್ಥ ಮಾಡ್ಕೋಬೇಕು ನಮ್ಮ ಶಕ್ತಿ ಬಲಾಬಲವನ್ನ. ನಮ್ಮ ವಿಚಕ್ಷಣಾ ಬುದ್ಧಿ ಎಲ್ಲಿ ಹೋಯಿತು? ನಾವು ಅಲ್ಪ ಪ್ರಾಣಿಗಳ ಹಾಗೆ ಯೋಚನೆ ಮಾಡದೆ ಅದು ಹೆಂಗೋ ಬದುಕುತ್ತೆ, ಹೇಗೋ ಬದುಕುತ್ತೆ, ಆ ತರ ಬದುಕ್ತಿದ್ದೇವೆ ಮಕ್ಕಳ. ನಾವು ಬದಲಾಗ್ಬೇಕು, ಇನ್ನೊಬ್ಬರ ಮೇಲೆ ಹಾಕ್ತಾ ಹೇಳ್ತಾ ಇಲ್ಲ ನಮ್ಮನ್ನ ನಾವೇ. ಕರ್ನಾಟಕ ರಾಶಿಯವ್ರು ಇಲ್ಲ ನಂದೇ ಹಣ ಬರ ಬಿಡಿ ಸರ್, ಇದೆ ಹಣೆ ಬರದಲ್ಲಿ ಒಂದು ಬದಲಾವಣೆ ಮಾಡ್ಕೋಬಹುದು. ಒಂದ್ ಬಾಳೆಹಣ್ಣು ಕೊಟ್ಬಿಟ್ಟಿದೆ ನೋಡಿ, ಇದು ಕಾಯಿ ಬ್ಯೂಟಿಫುಲ್ ಆಗಿ ಬಜ್ಜಿ ಮಾಡಿ ತಿನ್ಬೋದು ಗೊತ್ತಾ? ಆ ಬಾಳೆಕಾಯಿ ಬಜ್ಜಿ ಮಾಡಿ ತಿನ್ನಬಹುದು. ನಾ ಬಾಳೆಕಾಯಿಯನ್ನ ಕೆಲವೊಂದು ಮೆಷಿನ್ಗಳಿದೆ, ಕಟ್ ಮಾಡಿ ಒಣಗಿಸಿ ಪೌಡರ್ ಮಾಡಿ ಬಾಳೆಕಾಯಿ ಪೌಡರ್ ಅಂತ ಹೋಗುತ್ತೆ. ಐಸ್ ಕ್ರೀಮ್ಸ್ಗೆ ಇನ್ನೊಂದಕ್ಕೆ ಬಳಸುತ್ತಾರೆ. ಕೆಜಿ 5,000 10,000ವರೆಗೂ ಇದೆ. ನೋಡಿದ್ರಾ? ಕೆಜಿ ಬಾಳೆಹಣ್ಣಿದು ಬರೀ 50 ರೂಪಾಯಿ ಗುರೂಜಿ, 30 ರೂಪಾಯಿ ಗುರೂಜಿ, 60 ರೂಪಾಯಿ ಗುರೂಜಿ, ಈ ತರ ಎಲ್ಲ ಮಾತಾಡ್ತಿರಲ್ವಾ? ನೋಡಿ, ಬರೀ ಬಾಳೆಹಣ್ಣು ಗುರೂಜಿ, ಅದನ್ನ ಡೈಲಿ ತಿಂದು ತಗೊಳ್ಳಿ. ಒಂಚೂರು ಬೆಲ್ಲ, ಒಂಚೂರು ಅವಲಕ್ಕಿ, ಒಂಚೂರು ಕೊಬ್ಬರಿ ತುರಿದು ಬಿಟ್ಟು ಹಾಕ್ಬಿಟ್ಟು ರಸಾಯನ ಮಾಡ್ಕೊಂತೀನಿ. ವಾವ್, ಪರಮಾನ್ನ ಸ್ವರೂಪ. ಎಂತ ಒಂದು ಇದು ಗೊತ್ತರ ಅದು ರುಚಿ. ತಿಂದಿದ್ದೀರಾ ರಸಾಯನ ಯಾವತ್ತಾದ್ರೂ? ಬಾಳೆಹಣ್ಣು ಕಟ್ ಮಾಡಿಬಿಟ್ಟು ಒಂದಷ್ಟು ಅವಲಕ್ಕಿ ಹಾಕ್ಬಿಟ್ಟು ಒಂದಷ್ಟು ಕೊಬ್ಬರಿ ತುರಿದ್ಬಿಟ್ಟು ಒಂದಷ್ಟು ಬೆಲ್ಲ ಹಾಕ್ಬಿಟ್ಟು ಕಲ್ಸ್ಬಿಟ್ಟು ಬಿಟ್ಬಿಡಿ. ಒಂದ್ ಅರ್ಧ ಮುಕ್ಕಾಲು ಗಂಟೆ ಆದ್ಮೇಲೆ ನೋಡಿ ಅದು ಆಹಾ. ಅಯ್ಯೋ, ನಮ್ಗೆ ದೇವಸ್ಥಾನದಲ್ಲಿ ಪ್ರಸಾದಗಳು ರೂಪದಲ್ಲಿ ಇದನ್ನ ಕೊಡ್ತಿದ್ರು ಮಕ್ಳು, ಅದ್ರ ಆನಂದವೇ ಬೇರೆ. ನಾನಂತೂ ನಿಂತ್ಕೊಬಿಡ್ತಿದ್ದೆ, ಪರಮಾತ್ಮ ನನಗ್ ಸಿಕ್ತು ಅಂತ. ಪ್ರಸಾದ ಅದು. ನಾನು ಇವತ್ತಿಗೂ ಸಿದ್ಧ ಭಿಕ್ಷೆ ಬೇಡ್ಲಿಕ್ಕೆ ಆ ಪ್ರಸಾದಕ್ಕೆ. ಫ್ರೂಟ್ ಸಲಾಡ್ ಮಾಡಿ, ಮಿಲ್ಕ್ ಶೇಕ್ ಮಾಡಿ, ಬನಾನಾ ಶೇಕ್ ಮಾಡಿ, ಇಲ್ಲ ನಾವು ಒಪ್ಪುವುದಿಲ್ಲ, ಬ್ಲೇಮ್ ಮಾಡೋದನ್ನು ಬಾಳೆಕಾಯಿ ತೋಟನೇ ಕೊಟ್ಟಿರೋದು. ನಾನು ಹಣೆ ಬರಕ್ಕೆ ಈಗ ಅನ್ಕೊಂಡ್ರೆ ಇನ್ನೂ ಕೆಡುತ್ತೆ, ಚಿಗುರಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ದಯಮಾಡಿ ಜೀವನದಲ್ಲಿ ಈ ತರದ್ದು ತುಂಬಾ ಜನ ಮಾಡ್ತಿರ್ತೀರಿ. ಕಟಕ ರಾಶಿಯವ್ರ ತರ ಎಲ್ಲಾ ರಾಶಿಯವರು ಯೋಚನೆ ಮಾಡ್ತಾರೆ, ಎಲ್ರಿಗೂ ಈ ತರದ ಆಲೋಚನೆ ಬರ್ತೀವಿ. ಬಟ್ ಕಟಕ ಸ್ವಲ್ಪ ಜಾಸ್ತಿ. ಒಂದು ಬ್ಲೇಮಿಂಗ್, ನಮ್ಮನ್ನಾವೇ ಬೈಕೊಳ್ತಾ, ಇಲ್ಲ ಪ್ರಕೃತಿಯನ್ನು ಬೈತಾ, ನಾನು ಚೆನ್ನಾಗಿಲ್ಲ, ಎದುರುಗಡೆಯವರು ಚೆನ್ನಾಗಿಲ್ಲ, ಈ ರೀತಿ ಬದುಕಬೇಡಿ ಮಕ್ಕಳೇ. ದೈವ ಅವಕಾಶಗಳನ್ನ ಕೊಡುತ್ತದೆ, ಅದರ ಬಗ್ಗೆ ಮಾತಾಡಬೇಡಿ. ಮುಗಿದು ಹೋಯ್ತು, ಗತಂ ಮುಗಿದೋಯ್ತು, ಬಿಟಾಕಿ. ನಾಗಬೇಕಾಗಿರೋದು ನೋಡಿ, ಇರೋ ತಟ್ಟೆಲಿ ಇರೋದನ್ನ ಇನ್ ಹೇಗ್ ಸದ್ಬಳಕೆ ಮಾಡ್ಕೋಬಹುದು ಅಂತ ಯೋಚನೆ ಮಾಡ್ಕೋತೀರಿ ಅಂತ ಅನ್ಕೋತೇನೆ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ಬನ್ನಿ, ಇವತ್ತಿನ ಪಂಚಾಂಗ ಫಲ ನೋಡೋಣ. ಚಂದ್ರ ಕೃತಿಕಾ ನಕ್ಷತ್ರ, ಸೂರ್ಯ ನಕ್ಷತ್ರದಲ್ಲಿದ್ದು ಸೂರ್ಯ ಕಟಕದಲ್ಲಿ ಕುಳಿತಿದ್ದಾನೆ. ಅಂದ್ರೆ ಒಂಥರ ಥಂಡಿ ಭಾವ. ನೀರಿನ ಮನೇಲಿ ಕೂತು ಬಿಟ್ಟಿದ್ದಾನೆ. ಶನಿ ಸಾರದಲ್ಲಿ ಕೂತ್ ಬಿಟ್ಟಿದ್ದಾನೆ. ಪುಷ್ಯ ನಕ್ಷತ್ರ. ಶನಿ ಬೇರೆ ವಕ್ರ. ಒಂಥರ ಶನಿ ಸೂರ್ಯ ಷಷ್ಟಾಷ್ಟಕ. ದೊರೆಗೆ ಸಂಕಷ್ಟ, ದೊರೆ ಮಟ್ಟದ ವ್ಯಕ್ತಿಗಳಿಗೆ ಸಂಕಷ್ಟ, ಖ್ಯಾತಿ ಕುಖ್ಯಾತಿ ಇಬ್ಬರಿಗೂ ಸಂಕಷ್ಟ. ಖ್ಯಾತಿ ಪಡೆದವ್ರಿಗೂ ಒದ್ದಾಟ, ಕುಖ್ಯಾತಿ ಪಡೆದಿರೋರ್ಗೂ ಒದ್ದಾಟವೇ. ಮೇಷರಾಶಿ, ಸ್ವಲ್ಪ ನೋಡ್ಕೊಂಡ್ ಮಕ್ಕಳೇ, ಕೋಪವೊಂದನ್ನ, ನಿಮ್ಮ ರಭಸವನ್ನ ಕಂಟ್ರೋಲ್ ಮಾಡ್ಕೊಳ್ಳಿ. ಯು ಆರ್ ಸಕ್ಸಸ್ಫುಲ್. ನಿಮ್ಮ ರಭಸವನ್ನ
ನಮಗ್ ಶಕ್ತಿ ಕೊಟ್ಟಿರೋದು ಒಳ್ಳೇದಕ್ಕೆ. ಚಂದ್ರ ಸೂರ್ಯನ ನಕ್ಷತ್ರ. ದೊಡ್ಡ ಕಾರ್ಯ ಮಾಡೋಣ, ದೊಡ್ಡ ಚಿಂತನೆ ಮಾಡೋಣ, ದೊಡ್ಡವ್ರ ಹತ್ರ ಕುಳಿತುಕೊಂಡು ಇನ್ನಷ್ಟು ಅನುಭವಧಾರೆಯನ್ನ ಬೆಳೆಸ್ಕೊಂಡು ಮುಂದಕ್ಕೆ ಹೆಜ್ಜೆ ಹಾಕೋಣ. ಹಿರಿಯರ ಮಾತು ಕೇಳೋಣ. ನಾವು ಒಬ್ಬರೇ ಅಲ್ಲ, ನಮ್ಮೊಬ್ಬರಿಂದ ಪ್ರಕೃತಿ ನಡೆಯೋಲ್ಲ. ಯಾರಾದ್ರೂ ನನಗೆ ವರ್ಕರು, ಹೆಂಡತಿ ಬೇಡ, ಗಂಡ ಬೇಡ, ಮಕ್ಕಳು ಬೇಡ, ಅಮ್ಮ ಬೇಡ, ಅಪ್ಪ ಬೇಡ, ಡ್ರೈವರ್ ಬೇಡ, ಎಲ್ಲ ನಾವೇ ಮಾಡ್ಕೊಳಕ್ಕಾಗುತ್ತಾ? ಯೋಚನೆ ಮಾಡಿ. ಆಗೋದೇ ಇಲ್ಲ. ಒಬ್ಬರಿಂದ ಸಂಸ್ಥೆ ನಡೆಯಲ್ಲ, ಒಬ್ಬರಿಂದ ಮನೆ ನಡೆಯಲ್ಲ, ಆಗೋದೇ ಇಲ್ಲ. ಎಲ್ಲರೂ ಬೇಕು. ಎಲ್ಲರೊಳಗಡೆ ನಾವಿರಬೇಕೇ ವಿನ ನಮ್ಮೊಳಗಡೆಯೇ ಎಲ್ಲ ಇದ್ದಾರೆ ಅನ್ಕೊಳ್ಳೋದು ತಪ್ಪು. ಎಲ್ಲೋ ನಾನೇ ಮಾಡಿಬಿಡ್ತಾನೆ, ಯಜಮಾನ್ ನಾನು, ಕೆಲಸಗಾರನು ನಾನೇ, ಇದೆಲ್ಲ ಆಗೋದಿಲ್ಲ. ಸೊ ಇವತ್ತು ಬಿಟ್ಟು ಕೊಟ್ಟು ನೋಡಿ, ಎಲ್ಲ ಗೆಲ್ಲುವೆ. ವೃಷಭ ರಾಶಿ. ಚಂದ್ರ ಸೂರ್ಯನ ಸಾಲದಲ್ಲಿದ್ದು, ಸೂರ್ಯ 3ನೇ ಮನೆ. ವಿಜಯ ಮಸ್ತು, ಬಂಡು ಧೈರ್ಯ, ಸಾಹಸಂ. ಧೈರ್ಯದಿಂದ ಮಾಡುತ್ತಿರುವ ಕೆಲಸ ಕಾರ್ಯಗಳಿಗೆ ಹೆಜ್ಜೆ ಹಾಕಿ. ದಶಮಿ ಬೇರೆ. ಸರ್ಕಾರಿ ಮಟ್ಟದ ಕೆಲಸ, ಸರ್ಜನ್ನು, ಡಾಕ್ಟರು, ಈ ಒಂದು ಮಿಲಿಟರಿ, ಡಿಫೆನ್ಸ್, ಗೌರ್ಮೆಂಟ್ ಪ್ರಾಜೆಕ್ಟ್ಸ್, ಗೌರ್ಮೆಂಟ್ ಕೆಲಸಗಳು, ಸ್ವಂತ ಕೆಲಸ, ಸ್ವಂತ ಕಾರ್ಯ, ಸ್ವಂತ ವ್ಯವಹಾರಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಪ್ರಗತಿ. ಮಿಥುನ ರಾಶಿ. ದೊಡ್ಡ ಮಟ್ಟದ ವ್ಯಕ್ತಿಗಳು ಇಲ್ಲ ತುಂಬಾ ಚಿಕ್ಕ ವ್ಯಕ್ತಿಗಳು ಏನೋ ಒಂಥರ ಕದಡೋ ಹಾಗೆ, ಬಾಯಿ ಸುಮ್ಮನಿರೋಲ್ಲ, ಹಿಂದ್ಗಡೆ ಇರೋರು ಬಿಡಲ್ಲ. ಹಿಂದ್ಗಡೆ ಯಾರು ತಳ್ತಾನೆ. ಮುಂದಕ್ಕೆ ಹೋಗೋಣ ಅಂತ ಹೇಳಿದ್ರೆ ಹಳ್ಳದ ತರ ಭಯ. ಯಾಕಂದ್ರೆ ಸೂರ್ಯ ಅಲ್ಲಿ ತಟಸ್ಥ ಕಟಕದಲ್ಲಿ. ಅದರಿಂದ ದುಮುಕ್ಲಿಕ್ಕೆ ಹೋಗ್ಬೇಡಿ. ಮಾತಾಡೋದು ಬೇಡ, ಬೇರೆಯವ್ರ ಮಾತು ತಲೆಗೆ ಹತ್ತಿಸ್ಕೊಳ್ಳೋದು ಬೇಡ. ಇವತ್ತೆಷ್ಟು ಶಾಂತ ಚಿತ್ತರಾಗಿರ್ತಿರೋ ಆದಿತ್ಯ ಹೃದಯ ಸ್ತೋತ್ರ ಕೇಳಿ. ಸಮಾಧಾನ. ತುಂಬಾ ದುಡುಕಿನ ವ್ಯವಹಾರ, ದುಡುಕಿನ ಕೆಲಸ, ದುಡುಕಿನ ಮಾತುಗಳು ಬೇಡ. ಅದೊಂಚೂರು ನೋಡ್ಕೊಳ್ಳಿ. ನಮ್ಮನ್ನ ಕೆಲವೊಂದು ಸಮಯ ಪ್ರಕ್ಷುಬ್ಧ ಮಾಡಿಸಿ ಏನಾದ್ರೂ ಮಾತಾಡಿಸ್ಬಿಡ್ತಾರೆ. ಎಚ್ಚರಿಕೆ. ವ್ಯಕ್ತಿಗಳು ತಳ್ಳಿಬಿಡ್ತಾರೆ. ಕರ್ಕಾಟಕ ರಾಶಿ. ಪರವಾಗಿಲ್ಲ. ಚಂದ್ರ ಲಾಭಸ್ಥಾನ. ಏಕಾದಶಿ ಸೂರ್ಯಸ್ಥಾನಂ, ಕೋಟಿ ಸೂರ್ಯ ಸಮಪ್ರಭ. ಸ್ವಂತ ಕಾರ್ಯ, ಬೆಳ್ಳಿ ಬಂಗಾರ, ಆಭರಣ, ಅಲಂಕಾರ, ಈವೆಂಟ್ಸು, ತುಂಬಾ ದೊಡ್ಡ ದೊಡ್ಡ ವಿಲ್ಲಾ ಪ್ರಾಜೆಕ್ಟ್ಸು, ರಿಯಲ್ ಎಸ್ಟೇಟ್ ಪ್ರಾಜೆಕ್ಟ್ಸು, ಕಾಂಟ್ರಾಕ್ಟ್ ವ್ಯವಹಾರಗಳಲ್ಲಿ ತೊಡಗಿಸ್ಕೊಂಡಿದ್ದೀರಿ. ವಿಶೇಷ ಅಭಿವೃದ್ಧಿಯನ್ನು ಕಾಣತಕ್ಕಂಥ ಒಂದು ದಿನ. ಸಿಂಹ ರಾಶಿ. ಸೂರ್ಯ 12ನೇ ಮನೇಲಿ ಮಲಗಿರೋದ್ನ ಅನಗತ್ಯ ಖರ್ಚು, ಅನಗತ್ಯ ಟೆನ್ಷನ್, ಯಾವ್ದಾದ್ರು ಸ್ತ್ರೀ ವಿಚಾರ, ಕುಟುಂಬ ವಿಚಾರ, ಮನೆ ವಿಚಾರ, ಜವಾಬ್ದಾರಿಗಳ ವಿಚಾರ ನಿಮ್ಮನ್ನ ಸ್ವಲ್ಪ ಹೈರಾಣ್ ಮಾಡಿಸುತ್ತೆ. ಜಾಸ್ತಿ ಟೆನ್ಷನ್ ಹೇಳ್ಕೊಳಕ್ ಹೋಗ್ಬೇಡಿ. ಚಂದ್ರ ಚೆನ್ನಾಗಿದ್ದಾನೆ, ಆದ್ರೆ ಸೂರ್ಯ ಮುಳುಗಿದ್ದಾನೆ. ಸೊ ಅದರಿಂದ ಮನೋಕಾರಕ ಏನೋ ರೆಡಿ, ಆದ್ರೆ ಆತ್ಮಕಾರಕ ರೆಡಿ ಆಗಿಲ್ಲ. ಸೊ ಅದರಿಂದ ಎಷ್ಟಾಗುತ್ತೋ ಅಷ್ಟು ಮಾಡ್ಲಿಕ್ಕೆ ಕೆಲಸ ಪ್ರಯತ್ನ ಮಾಡಿ. ಜಾಸ್ತಿ ಭಾರ, ಟೆನ್ಷನ್, ಕಮಿಟ್ಮೆಂಟ್ ಹೇಳ್ಕೊಳ್ಳೋದೇ ಇದ್ರೆ ಉತ್ತಮ. ಇನ್ನು ಕನ್ಯಾ ರಾಶಿ. ಭಾಗ್ಯದಲ್ಲಿ ಚಂದ್ರ, ಗುರುಚಂದ್ರ ಯೋಗ, ಅದರ ಜೊತೆ ಲಾಭದಲ್ಲಿ ಸೂರ್ಯ. ಖಂಡಿತ ಉತ್ತಮವಾಗಿರುತ್ತೆ. ವೃತ್ತಿ, ಉದ್ಯೋಗ, ವ್ಯವಹಾರ, ಕೆಲಸ ಕಾರ್ಯ, ಓಡಾಟ, ಸುತ್ತಾಟ, ಯಶಸ್ಸನ್ನು ಪಡಿತೀರಿ. ಸ್ವಲ್ಪ ಹಿರಿಯರಿಗೋಸ್ಕರ, ಮನೆಯವ್ರಿಗೋಸ್ಕರ ಸ್ವಲ್ಪ ಖರ್ಚು ವೆಚ್ಚಗಳಷ್ಟೇ. ತುಲಾ ರಾಶಿ. ಅಷ್ಟಮದ ಚಂದ್ರ, ಸ್ವಲ್ಪ ಸೂರ್ಯ ಕೂಡ ಕಟಕದಲ್ಲಿ ಕುಳಿತಿರೋದ್ರಿಂದ ಒಂಥರ ಜ್ವರದ ಬಾಯಿಗೆ ತುಪ್ಪ ತಿಂದಾಗೆ. ಅಯ್ಯೋ ಆಮೇಲೆ ಸಿಕ್ಕಿದ್ರೆ ಚೆನ್ನಾಗಿತ್ತೆ, ಈಗಲೇ ಕೊಟ್ಟಿದ್ದಾರೆ, ರುಚಿನೂ ಗೊತ್ತಾಗ್ತಿಲ್ಲ, ಇದು ಏನೋ ಇದು ಅಂತ. ಹಾಗೆ ಜ್ವರ ಬಂದಾಗ ಒಳ್ಳೆ ಊಟ ಇದ್ದಾಗ ಜ್ವರ. ಈ ರೀತಿ ಹಲ್ಲಿದ್ದವ್ರಿಗೆ ಕಡಲೆ ಇಲ್ಲ, ಕಡಲೆ ಇದ್ದವ್ರಿಗೆ ಹಲ್ಲಿಲ್ಲ. ಈ ರೀತಿಯ ಪ್ರಭಾವ ತುಲಾ ರಾಶಿಯವರಿಗಿರುತ್ತೆ. ಏನು ಮಾಡಕ್ಕಾಗೋದಿಲ್ಲ. ಕೆಲವೊಂದು ಸಮಯ ಅನುಭವಿಸಬೇಕು. ಇದ್ದದ್ದನ್ನ ಹಾಗೆ ತಗೊಳ್ಳಿಕ್ಕೆ ಇವತ್ತು ಪ್ರಯತ್ನ ಮಾಡಿ ಯಶಸ್ಸು. ವೃಶ್ಚಿಕ ರಾಶಿ. ವಿಜಯ ಮಸ್ತು. ದಶಮಾಧಿಪತಿ ಭಾಗ್ಯದಲ್ಲಿದ್ದು, ಭಾಗ್ಯಾಧಿಪತಿ ಸಪ್ತಮದಲ್ಲಿರೋದನ್ನ ಕೊಡೋದು, ತಗೊಳ್ಳೋದು, ಸ್ನೇಹಿತರು, ಆತ್ಮೀಯರು, ಬಂಧು ಬಳಗ, ಈ ತರದ ವೃತ್ತಿ, ಉದ್ಯೋಗ, ವ್ಯವಹಾರಗಳಲ್ಲಿ ವಿಶೇಷ ಅಭಿವೃದ್ಧಿಯನ್ನು ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ. ಚೆನ್ನಾಗಿದೆ. ಹಾಲು, ಬೆಣ್ಣೆ, ತುಪ್ಪ, ಹೈನುಗಾರಿಕೆ, ರಿಯಲ್ ಎಸ್ಟೇಟು, ಪ್ರಾಪರ್ಟಿ, ಎಲೆಕ್ಟ್ರಿಕಲ್ ಕೆಲಸ, ಬೆಂಕಿಗೆ ಸಂಬಂಧಪಟ್ಟಂತ ಕೆಲಸ, ಮೈನಿಂಗು, ಕ್ರಷರು, ಮೆಷಿನ್ಸು, JCB, ಡ್ರೈವರ್ಸು, ವಾಹನ, ಇದಕ್ಕೆ ಸಂಬಂಧಪಟ್ಟಂತ ವೃತ್ತಿ, ಉದ್ಯೋಗ, ಅದ್ಭುತ ಪ್ರಗತಿ. ಧನಸ್ಸು ರಾಶಿ. ಶನಿ ಕೇಂದ್ರದ ಕುಜನನ್ನ ನೋಡೋದ್ರಿಂದ ಅಲ್ಲೇ
ಚಂದ್ರ ಇರೋದ್ರಿಂದ ಈ ಒಂದು ನಾನ್ ವೆಜ್, ಲಿಕ್ಕರ್, ಗ್ಯಾಸು, ಪೆಟ್ರೋಲ್, ಸ್ಟೀಲ್, ಕನ್ಸ್ಟ್ರಕ್ಷನ್, ಪ್ಲಂಬಿಂಗ್, ತುಂಬಾ ಹಾರ್ಡ್ ವರ್ಕಿಂಗ್ ಕೆಲಸ, ರಕ್ಷಣಾ ಇಲಾಖೆ, ಪೊಲೀಸ್ ಇಲಾಖೆ, ಅಗ್ನಿಶಾಮಕ ಇಲಾಖೆ, ಸ್ವಲ್ಪ ಪ್ರೆಷರ್ ಇದ್ರೂ ನಿಭಾಯಿಸ್ಕೊಂಡು ಹೋಗ್ತೀರಿ, ಎದುರಿಸುತ್ತೀರಿ, ಗೆಲ್ಲುತ್ತೀರಿ. ಮಕರ ರಾಶಿ ಸ್ವಲ್ಪ ಟೆನ್ಷನ್. ಅಷ್ಟಮಾಧಿಪತಿ ಪ್ರಭಾವದಲ್ಲಿ ಚಂದ್ರನಿದ್ದು ಆ ಅಷ್ಟಮಾಧಿಪತಿ ಸಪ್ತಮದಲ್ಲಿರೋದನ್ನು ಕೊಡೋದು, ತಗೊಳ್ಳೋದು, ಸ್ನೇಹಿತರು, ಆತ್ಮೀಯರು, ಸಂಗಾತಿ, ಮಿತ್ರರು, ಬಂಧುಗಳು, ಏನಾದ್ರೂ ಲೇವಾದೇವಿಗಳ ಚಿಕ್ಕುಗಳು ಸ್ವಲ್ಪ ಟೆನ್ಷನ್ಗಳು ಕೊಡ್ತಕ್ಕಂಥದ್ದಿರುತ್ತೆ. ಸುಬ್ರಹ್ಮಣ್ಯರ ಆರಾಧನೆ ಮಾಡ್ಕೊಳ್ಳಿ, ಒಳ್ಳೇದಾಗುತ್ತೆ. ಕುಂಭರಾಶಿ ಸಪ್ತಮಾಧಿಪತಿಯ ಪ್ರಭಾವದಲ್ಲಿ ಷಷ್ಠಾಧಿಪತಿ ಇರುವುದರಿಂದ ಲಾಭವೂ ಉಂಟು, ಟೆನ್ಷನ್ ಉಂಟು. ಓಡ್ಲೇಬೇಕು. ನಿಮಗ್ ಮಾತ್ರ ಕುಂಭರಾಶಿ ಓಡದೆ ಬಿಟ್ಟಿರೋದುಂಟ. ಓಡ್ತಲೇ ಇರ್ತೀರಿ, 90 ಆದ್ರೂ ಓಡ್ತಿರ್ತೀರಿ, 9 ಆದ್ರೂ ಓಡ್ತಿರ್ತೀರಿ. ನಿಮಗ್ 16 ತುಂಬಿತು, ಓಡೋಕ್ ಶುರು. ನಿಮ್ಮ ಉಸಿರು ನಿಲ್ಲುವವರೆಗೂ ಉಸಿರಿನ ನಂತರ ಓಡ್ತಿರುತ್ತೆ. ಯಾವ್ದಾದ್ರೂ ರಾಶಿ ಓಡ್ತಲೇ ಇರುತ್ತೆ ಅಂದ್ರೆ ಅದು ಕುಂಭರಾಶಿ. ನಾನು ನೋಡಿದಾಗ ಉಸಿರು ನಿಂತ ಮೇಲೂ ಕೂಡ ನಿಮ್ಮ ಹೆಸರಿನ ಮೇಲೇನೋ, ನಿಮ್ಮ ಇನ್ನೊಂದೇನೋ ಬ್ರ್ಯಾಂಡ್ ಮೇಲೇನೋ ಏನೋ ಒಂದು ಓಡ್ತಲೇ ಇರುತ್ತೆ. ಕುಂಭರಾಶಿ ಆ ರೀತಿಯ ಪ್ರಭಾವ. ಡಾಕ್ಟರ್ ಆಗಿದ್ದೀರಾ, ಸರ್ಜನ್ ಆಗಿದ್ದೀರಾ, ರಿಯಲ್ ಎಸ್ಟೇಟ್ ಅಲ್ಲಿ ಇದ್ದೀರಾ, ಮೆಷಿನರಿ ವಿಭಾಗ, ದೊಡ್ಡ ದೊಡ್ಡ ಗಾಡಿಗಳು, ವಾಹನಗಳು, ಈ ಒಂದು ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು, ಮೈನಿಂಗ್ ಪ್ರಾಜೆಕ್ಟ್, ಬಂಗಾರ, ಬೆಳ್ಳಿ, ಆಭರಣ, ಸ್ಟೀಲು, ಸಿಮೆಂಟು, ಕೆಮಿಕಲ್ಲು, ಫರ್ಟಿಲೈಸರ್ಸು, ಈ ರೀತಿಯ ವೃತ್ತಿ ಉದ್ಯೋಗದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ ಕಾಣತಕ್ಕಂಥ ಒಂದು ದಿನ. ಇನ್ನು ಮೀನರಾಶಿ ಚಂದ್ರ ಉಚ್ಚಂಗತ, ಕುಜ ಬೇರೆ, ಗುರು ಬೇರೆ, ತಡೆಯೋರೇ ಇಲ್ಲ ಇವತ್ತು ನಿಮ್ಮನ್ನ. ಯಾವುದೇ ವೃತ್ತಿ ಇದ್ದರೂ ವೃತ್ತಿ ರಂಗದಲ್ಲಿ ಯಶಸ್ಸು. ಗೌರ್ಮೆಂಟ್ ಪ್ರಾಜೆಕ್ಟ್, ಕೆಲಸ ಕಾರ್ಯಗಳು ಸ್ವಲ್ಪ ಸಣ್ಣ ಎಳೆದಾಟ ಆಗತಕ್ಕಂಥದ್ದು ಬಿಟ್ಟರೆ ಸ್ವಂತ ಕಾರ್ಯ, ಸ್ವಂತ ಬುದ್ಧಿ, ಸ್ವಂತ ಚೇತನ, 4 ಜನ ಕೇಳಿ ಯೋಚಿಸಿ ಹೆಜ್ಜೆ ಇಡತಕ್ಕಂಥ ಎಲ್ಲಾ ಕೆಲಸ ಕಾರ್ಯಗಳು ಅದ್ಭುತವಾಗಿ ಯಶಸ್ಸು ಕೊಡ್ತವೆ. ಎಕ್ಸೆಪ್ಟ್ ಸಂಗಾತಿ ಜೊತೆ ಒಂದು ಸಣ್ಣ ಕಿರಿಕಿರಿ, ವ್ಯವಹಾರದ್ದು, ಹಣಕಾಸಿಂದು ಏನಾದ್ರೂ ಒಂದು ಪುಟ್ಟ ಮಾತುಗಳು ದಿಢೀರ್ ಅಂತ ಮಾತಾಡ್ಸ್ಬಿಡ್ತಾನೆ ಬುಧ. ಜಾಗ್ರತೆ. ನಾವೇನ್ ಗೊತ್ತಾ, ನಮ್ಮ ಹತ್ರದವ್ರ ಹತ್ರನೇ ಮಾತಾಡ್ಬಿಡೋದು ಬುಧನ ಭಾವ. ಜಾಗ್ರತೆ. ಘಾಸಿ ಮಾಡ್ಬಿಡೋದು, ಇಲ್ಲ ಗಾಯ ಮಾಡ್ಕೊಳ್ಳೋದು. ಇದೊಂದನ್ನು ಇವತ್ತು ನಿಭಾಯಿಸ್ಕೊಳ್ತಕ್ಕಂಥದ್ದು ಮಾಡಿ, ಮಿಕ್ಕಂತ ಏನೂ ತೊಂದರೆಗಳಿಲ್ಲ. ಎಲ್ಲರಿಗೂ ಚೆನ್ನಾಗಿದೆ. ಮಾತೃದೇವೋ ಭವ.